Yes. Thank you, Lord. Hallelujah. ಆದಿಕಾಂಡ 2ನೇ ಅಧ್ಯಾಯ 16-17ನೇ ವಚನ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ ಆಮೆನ್. ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. Correct. ಒಳ್ಳೆಯದರ ಆಮೆನ್. ಅರಳನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. Amen. ತಿಂದ ದಿನ ಸತ್ತೇ ಹೋಗುವೆ ಎಂದು. ಆಮೆನ್. ಊಟದಲ್ಲಿ ಪಾಪ ಮಾಡ್ತೀಯ, ತಿಂದಿದ್ದಿನ ನೀನು ಸತ್ತು ಹೋಗ್ಬಿಡ್ತೀಯ. ಹುಷಾರ್. ಎಲ್ಲ ಹಣ್ಣುಗಳು ಬೇಜಾನಗಳಿದೆ. ಈ ಗಿಡ ಆ ಗಿಡ, ಆ ಮರ ಈ ಮರ ಈ ಮರ ಈ ಮರ ಆ ಮರ, ಇಷ್ಟು ಮರಗಳಿದೆಯಲ್ಲ, ಎಲ್ಲ ಹಣ್ಣುಗಳನ್ನ ತಿನ್ನು. ಈ ತೋಟದ ಮಧ್ಯದಲ್ಲಿರೋ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸೋ ಮರದ ಹಣ್ಣನ್ನ ತಿನ್ಬೇಡ. ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ. ಸೊ ಆದಮ ಕರೆಕ್ಟ್ ಆಗಿ ಪಾಲಿಸ್ಕೊಂಡ್ಬಂದ. ಅವಾಗ ದೇವ್ರು ಹೇಳಿರ್ಲಿಲ್ಲ, ಬಟ್ ಗಂಡ ಹೇಳಿಲ್ಲ. ಹೆಂಗ್ ಹೇಳಿ ಗಂಡ ಹೇಳಿದೆ ಅಂತ ಗೊತ್ತಾಗ್ತದೆ. 3ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ 1ನೇ ವಚನದಲ್ಲಿ ಸೈತಾನ ಮಾತಾಡ್ತಾನೆ. ಏನವ್ವ, ಎಲ್ಲ ಹಣ್ಣನ್ನ ತಿನ್ಬೋದು, ಈ ಒಳ್ಳೆಯದರ ಕೆಟ್ಟದರ ಅರಿವನ್ನ ಹುಟ್ಟಿಸೋ ಹಣ್ಣನ್ನ ತಿನ್ಬೇಡ ಅಂತ ಹೇಳಿರೋದು ನಿಜನಾ? ಹೇಗೋ ನೀವು ಈ ಹಣ್ಣನ್ನ ತಿಂದ್ರೆ ದೇವ್ರ ತರ ಆಗ್ಬಿಡ್ತೀರ. ದುರುಪದೇಶ, ಕೆಟ್ಟ ಉಪದೇಶ. ಹಲ್ಲೆಲೂಯಾ. ಆವುಗಳು ಊರಲ್ಲಿ ಇರ್ತೈತ, ತೋಟದಲ್ಲಿ ಅಡವಿಯಲ್ಲಿ ಇರ್ತೈತ? ತೋಟ ಅಡವಿಯಲ್ಲಿ ಇರ್ತೈತೆ, ಊರಲ್ಲಿ ಇರಲ್ಲ. ಹಾವು ಇರಂಗೇ ಇಲ್ಲ. ಏನೋ ಪಕ್ಕದಲ್ಲಿ ತೋಟ ಇದ್ರೆ ಮನೆ ಒಳಗೆ ಬರ್ತೈತೆ, ನಮ್ಮ ಮನೆ ಮುಂದೆ ಬರ್ತೈತೆ, ನಮ್ಮ ಮನೆ ಒಳಗಡೆ ಬರ್ತೈತೆ. ಅನ್ಯಥಾ ಊರೊಳಗಡೆ ಹಾವುಗಳಿರಲ್ಲ. ಅದಕ್ಕೆ ಡೊಮೆಸ್ಟಿಕ್ ಅನಿಮಲ್ಸ್ ಅಂತ 2 ಭಾಗನ ಮಾಡಿರ್ತಾರೆ. ಊರು ಪ್ರಾಣಿಗಳು, ಕಾಡು ಪ್ರಾಣಿಗಳು. ಕಾಡು ಕೋಳಿ, ಊರು ಕೋಳಿ. ಕಾಡೆಮ್ಮೆ, ಊರೆಮ್ಮೆ. ಹಲ್ಲೆಲೂಯಾ. ಕಾಡು ಕತ್ತೆ, ಊರು ಕತ್ತೆ. ಅದೇ ತರನೇ ನಾಯಿಗಳಲ್ಲಿ ಕೂಡ ಊರ್ದು ಅಡವಿದು ಅಂತ. ಇದೇ ತರ ಈ ಹಾವು ಹೆಂಗ್ ಬಂತು? ಏದೇನ್ ತೋಟ ಅಂದ್ರೆ ಒಂದು ಊರ. ತೋಟ ಅಂದ್ರೆ ತೋಟ ಅನ್ಕೋಬೇಡಿ, ಒಂದು ಊರು, ದೊಡ್ಡ ಊರು. ಆ ಕಡೆ ಪಕ್ಕದಲ್ಲಿದೆ ಮರಗಳು, ಕಾಡು, ಅಲ್ಲಿ ಇರ್ತೈತೆ ಹಾವು. ಇದು ಹೆಂಗ್ ಒಳಗಡೆ ಬಂತು? ಈ ತೋಟನ ಕಾಯ್ಕೊಳ್ಳೋದಕ್ಕೆ ಯಾರಿಗೆ ಹೇಳಿದೆ ದೇವರು? ಚೆನ್ನಾಗಿ ಕೇಳ್ಬೇಕು. ಇದು ಬೈಬಲ್ ಸ್ಟಡಿ ಅಲ್ವಾ? ಚೆನ್ನಾಗಿ ಕೇಳಿ, ಡೀಪ್ ಆಗಿ. ಭಾನುವಾರ ಬೇರೆ ಮೆಸೇಜೇ ಬೇರೆ, ಬುಧವಾರ ಬರೋ ಮೆಸೇಜ್ ಬೇರೆ. ಅಲ್ಲೆಲ್ಲ ಫಾಸ್ಟಿಂಗ್ ಪ್ರೇಯರ್ ಬರೋ ಮೆಸೇಜ್ ಬೇರೆ. ಆದಮ್ನಿಗೆ ಏನ್ ಹೇಳಿದ? ತೋಟನ ಉತ್ಪತ್ತಿ ಮಾಡಿ ಅದರಲ್ಲಿ ಇಟ್ಟು ನೀನು ಈ ತೋಟನ ಕಾಯಿ, ಈ ತೋಟದ ಈ ಭೂಮಿನ ಅಧಿಕಾರ ಮಾಡು, ನಿನಗೆ ಎಲ್ಲ ಅಥಾರಿಟಿ ಕೊಟ್ಟಿದ್ದೀನಿ, ನೀವು ಬಹು ಸಂತಾನವಾಗಿ ಭೂಮಿ ಎಲ್ಲ ತುಂಬಿಕೊಳ್ಳಿ. ಈ 3 ಮಾತನ್ನ ಸ್ಟ್ರಿಕ್ಟ್ ಆಗಿ ಪಾಲಿಸ್ಬೇಕಾಗಿತ್ತು. ಈ 3 ಮಾತಲ್ಲಿ ಕೂಡ ತಪ್ಪಿ ಹೋಗ್ಬಿಟ್ಟ ಮನುಷ್ಯ. ಈಗ ಮೊದಲನೇ ಮಾತು ನಿಮ್ಗೆ ಕೊಟ್ಟಿದ್ರಲ್ಲಿ ಅವನ ಏನ್ ಮಾಡ್ಬಿಟ್ಟ? ಸರ್ಪನ ತೋಟದ ಒಳಗಡೆ ಬಿಟ್ಬಿಟ್ಟ. ಕಾಯ್ಬೇಕಾಗಿತ್ತು, ಕಾಪಾಡ್ಕೋಬೇಕಾಗಿತ್ತು. ನಾನು ನಮ್ ಗಂಡ ದೇವ್ರು 3 ಬಿಟ್ರೆ ಇನ್ಯಾರು ಇಲ್ಲಲ್ಲ. ಇಷ್ಟು ವರ್ಷದಿಂದ ನಾವು 3 ಮಾತಾಡ್ತೀವಿ. ಯಾವ್ದೋ 4ನೇ ಸ್ವರ ಕೇಳಿಸ್ತಾ ಇದೆ ಅಂತ ಅವ್ವ ಯೋಚನೆ ಮಾಡ್ಬೇಕಾಗಿತ್ತು. ಅವ್ವ ಏನ್ ಮಾಡ್ಬೇಕಾಗಿತ್ತು? ನಾವು ಬೈಬಲ್ ಪಾಠ ತರ ಓದ್ಕೊಂಡು ಹೋಗ್ಬಿಡೋದಲ್ಲ, ಸ್ವಲ್ಪ ಅದನ್ನ ಝೂಮ್ ಮಾಡಿ ನೋಡ್ಬೇಕು, ಬ್ರಾಡ್ ಮಾಡಿ ನೋಡ್ಬೇಕು. ಹಲ್ಲೆಲೂಯಾ. ಆಗ ನಮ್ಗೆ ತುಂಬಾ ವಿಷನ್ಸ್, ರೆವಲೇಷನ್, ಅದರಲ್ಲಿರೋ ಸೀಕ್ರೆಟ್ಸ್, ಮರ್ಮಗಳು ನಮ್ಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಈ ಅವ್ವ ಇಲ್ಲಿ ಆಗ ಅವನಿಗೆ ಏನ್ ಹೇಳಿದ? ಈ ತೋಟನ ಕಾಯಿ, ಕಾವಲು ಮಾಡು, ಸೆಕ್ಯೂರಿಟಿ ಮಾಡು, ಈ ಭೂಮಿ ಎಲ್ಲ ತುಂಬಿಕೊಳ್ಳಿ. ಹಲ್ಲೆಲೂಯಾ. ನೀನು ಈ ಹಣ್ಣನ್ನ ತಿನ್ಬೇಡ. ಏನ್ ಮಾಡ್ದ? ತಂದು ಆದಾಮನಿಗೆ ಕೊಟ್ಲು. ಅವ್ವ ಆದಾಮ ಕೂಡ ತಿನ್ಬಿಟ್ಟ. ಏನ್ ಮಾಡ್ದ? ದೇವರು ಶಾಪ ಬಂತು. ಸರ್ಪಕ್ಕೆ ಶಾಪ ಬಂತು. ಫಸ್ಟ್ ಅವಳಿಗೆ ಶಾಪ ಬಂತು, ಸೆಕೆಂಡ್ ಆದಾಮನಿಗೆ, ಫಸ್ಟ್ ಆದಾಮನಿಗೆ, ಫಸ್ಟ್ ಸೆಕೆಂಡ್ ಅವಳಿಗೆ, 3ನೇದು ಸರ್ಪಕ್ಕೆ. 3 ಶಾಪ ಬಂದ್ಬಿಟ್ಟು. ಇದು ಸೈತಾನ ಕಾರ್ಯ. ಸೈತಾನ ಆವಲ್ಲಿ ಕೂರಿ ಆ ಹುಡುಗ ಮಾತಾಡಿ, ಆ ಶಾಪ ಬಂತಂದ್ರೆ ನನಗೇನು ಗೊತ್ತಿಲ್ಲ, ಮಾತಾಡ್ತಾ ಇರ್ತೇನು, ಆವಿಗೆ ಕಾಲಗಳಿರ್ತೇನೋ, ಇವಾಗ ಕಾಲಗಳಿಲ್ಲ, ನೀನು ಭೂಮಿಯಲ್ಲಿ ಜೀವನ ಇರೋವರೆಗೂ ಮಣ್ಣನ್ನೇ ನೆಕ್ಕೊಂಡು ನೀನು ಭೂಮಿಯಲ್ಲೇ ಅಡಿಬೇಕು. ಕಿವಿಗಳು ಕೇಳಿಸಲ್ಲ. ಅದಕ್ಕೊಂದು ದೊಡ್ಡ ಆಟೋ ಬಾಂಬ್ ಇದ್ರೆ ಕೂಡ ಕೇಳಿಸಲ್ಲ. ಮನುಷ್ಯ ನಡ್ಕೊಂಡ್ ಬರ್ತಾ ಇದ್ರೆ ಸ್ಪರ್ಶತೆಯಲ್ಲಿ ಅದು ಕಂಡಿಡ್ಕೊಂಡ್ರೆ ಒಂದು ಮನುಷ್ಯ ಬರ್ತಾ ಇದ್ದಾನೆ, ಒಂದು ಗಾಡಿ ಬರ್ತಾ ಇದೆ. ಎಷ್ಟೋ ದೂರದಲ್ಲಿರೋ ಮನುಷ್ಯನ ಗಾಡಿನ ಅದು ಗ್ರಹಿಸ್ಕೊಂತಿದೆ. ಯಾಕಂದ್ರೆ ಈಗ ಈ ಫ್ಲೋರ್ ಕೆಳಗಡೆ ಮೇಲ್ಗಡೆ ಏನನ್ನ ಬೆಲ್ಲನೋ, ಏನನ್ನ ಒಂದು ತೆಂಗಿನಕಾಯೋ
ಏನೋ ಒಂದು ಪುಡಿಯನ್ನು ಜಜ್ಜಿದ್ರೆ ಬಿಲ್ಡಿಂಗ್ ಎಲ್ಲ ಏನಾಗುತ್ತೆ? ಕೇಳಿಸ್ತದೆ. ಬಿಲ್ಡಿಂಗ್ ಎಲ್ಲ ಹಾಗೆ ಅದಕ್ಕೆ ಒಂದು ಸ್ಪರ್ಶತೆ ಇತ್ತು, ಹಂಗೆ ಗೊತ್ತು ಮಾಡ್ಕೊತ ಇದ್ದ ಹೊರತು ಕಿವಿ ಇಲ್ಲ ಅವುಗಳಿಗೆ. ಆಕ್ಚುಲಿ ಕಣ್ಣುಗಳೈತೆ, ಕಿವಿ ಇಲ್ಲ. ಶಾಪ ಕೊಟ್ಬಿಟ್ಟ ದೇವರು. ಅದ್ರ ಬಗ್ಗೆ ಬೇಡ. ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ಬೈಬಲ್ ಸ್ಟಡಿಯಲ್ಲಿ ಊಟದ ಬಗ್ಗೆ ಮಾತಾಡ್ತಾರೆ. ಯಾವ್ದ್ರ ಬಗ್ಗೆ? ಊಟ. ಇವತ್ತು ಮನುಷ್ಯ ಊಟದಲ್ಲೇ ದೇವರ ಹತ್ರ ಕೆಟ್ಟವನಾಗ್ತಾರೆ. ಕರ್ತನ ಭೋಜನ ತಿನ್ನೋ ಊಟಕ್ಕೆ ಸೇರಿ, ನಮ್ಮ ಮನೆಯಲ್ಲಿ ತಿನ್ನೋ ಊಟ ಸೇರಿ ಊಟದಲ್ಲಿ ಪಾಪ ಮಾಡ್ತಾ ಇದ್ದಾರೆ ಮನುಷ್ಯ. ಊಟದಲ್ಲಿ ಬಿದ್ದೋಗ್ತಾ ಇದ್ದಾರೆ. ಊಟದಿಂದ ದೇವರ ರಾಜ್ಯನ ತಪ್ಪಿಸ್ಕೊಂತಾ ಇದ್ದಾರೆ. ಊಟದಿಂದ ನಿತ್ಯ ಜೀವವನ್ನ ಕಳ್ಕೊತಾ ಇದ್ದಾರೆ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ನಿತ್ಯ ಜೀವಕ್ಕಾಗಿ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಮನುಷ್ಯ ಕುಮಾರ ನಿಮಗೆ ಅದನ್ನ ತಿನ್ನೋದಕ್ಕೆ ಕೊಡುವನು. ಕರ್ತನ ಭೋಜನ ಕೊಡ್ತೀವಿ ಹೇಳಿ ಆ ವಾಕ್ಯ ಯೋಹಾನ ಗ್ರಂಥ 6ನೇ ಅಧ್ಯಾಯದಲ್ಲಿ ಮಾತಾಡ್ತಾನೆ ಮಾತನ್ನ ಯೇಸು ಸ್ವಾಮಿ. ಹಲ್ಲೆಲೂಯಾ, ಆಮೆನ್. ಹಾಗಿರುವಾಗ ಈ ಆದಾಮನಿಗೆ ಹೇಳಿದ್ದ, ಆದಾಮನ ಅವಳಿಗೆ ಹೇಳಿದ್ರು. ಆದ್ರೆ ಅವ್ವ ಬಂದು ಸರ್ಪ ಸೈತಾನ ಮಾತಾಡಿದ ತಕ್ಷಣ ಸೋತೋಗ್ಬಿಟ್ರು, ತಿನ್ಬಿಟ್ಲು. ಹಣ್ಣನ್ನ ಗಂಡನಿಗೂ ಕೊಟ್ಬಿಟ್ಲು. ಇಬ್ರು ಬೆತ್ತಲೆ ಆಯ್ತು, ಪಾಪ ಮಾಡಿದ್ರು. ದೇವ್ರ ಮೇಲೆ ಭಯ ಬಂದ್ಬಿಟ್ಟು ಗಿಡದಲ್ಲಿ ಮುಚ್ಚಿಟ್ಕೊಂಡ್ರು. ಆಮೇಲೆ ಹಲ್ಲೆಲೂಯಾ, ಮರದ ಗಿಡ, ಅಂಜೂರದ ಗಿಡಗಳನ್ನ ಕಟ್ಕೊಂಡ್ರು. ಆಮೇಲೆ ದೇವ್ರ ಅವರಿಗೆ ಒಂದು ಚರ್ಮದ ಒಂದು ಕುರಿಯನ್ನ ಕಡಿದು ಚರ್ಮವನ್ನ ಒದಿಸಿದ್ರು. ಅದು ಯೇಸು ಸ್ವಾಮಿ ಒಂದು ಚರ್ಮ, ಯೇಸು ಸ್ವಾಮಿ ರಕ್ಷಣೆ ಅಂತ ಹೇಳ್ತಾರೆ ದೇವರು. ಅನೇಕ ಪಾಸ್ಟರ್ಗಳು, ಬೈಬಲ್ ಸ್ಕಾಲರ್ಗಳು ಹೇಳ್ತಾರೆ. ಹಲ್ಲೆಲೂಯಾ, ಚೆನ್ನಾಗಿ ಕೇಳ್ತಿದ್ರೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಊಟದ ಬಗ್ಗೆ ದೇವರು ಇವತ್ತು ಮಾತಾಡ್ತಾರೆ. ಅದು ಊಟ ತಾನೆ. ಅಲ್ಲಿ ಏನ್ ಪದ ಇದೆ? ಯಥೇಚ್ಛವಾಗಿ ತಿನ್ನಬಹುದು. ಆದ್ರೆ ಈ ತೋಟದ ಮಧ್ಯದಲ್ಲಿರೋ ಒಳ್ಳೆಯದರ ಕೆಟ್ಟದರ ಅರಿವನ್ನ ಹುಟ್ಟಿಸೋ ಅನ್ನನ ನೀವು ತಿನ್ನಬಾರ್ದು. ದೇವರು ಅದು ಪರೀಕ್ಷೆ ಮಾಡಕ್ಕೆ ಇಟ್ಟಿದ್ದಾರೆ. ತಿಂತಾರ ಇಲ್ಲ, ನನ್ನ ಆಜ್ಞೆಗೆ ಬಗ್ತಾರ ಇಲ್ಲ, ಈ ಮಾತನ್ನ ಹಂಗೆ ಇಟ್ಕೊಳ್ಳಿ. ಪರೀಕ್ಷೆ ನೋಡಿ. ಇವತ್ತು ಕೂಡ ನಮ್ಮೆಲ್ಲಾರನ್ನೂ ಊಟದಲ್ಲಿ ಪರೀಕ್ಷೆ ಮಾಡ್ತಾನೆ. ಹುಷಾರ್, ಕೇಳ್ಕೊಂಡು ಮೇನ್ ಊಟದಲ್ಲೇ ಬಿದ್ದೋಗೋದು. ಆಮೇಲೆ ಸರಿ, 3 ವೆರೈಟಿ ಊಟ ಇದೆ ಬೈಬಲ್ ಅಲ್ಲಿ, ಒಳ್ಳೆ ಊಟಗಳೆಲ್ಲಾನು. ಮೊದಲು ಮನುಷ್ಯನಿಗೆ ದೇವರು ತಿನ್ನೋದಿಕ್ಕೆ ಹಣ್ಣುಗಳನ್ನು ಕೊಟ್ಟ. ಎಲ್ಲರಿಗೂ ಅಂದ್ರೆ ಪಾಪ ಮಾಡೋವರೆಗೂ. ಒಂದು 100 ವರ್ಷ ಅಂದಾಜು ಇಟ್ಕೊಳ್ಳಿ. 130ನೇ ವರ್ಷದಲ್ಲಿ 3ನೇ ಮಗ ಸ್ಥೇತನು ಹುಟ್ಟುತ್ತಾನೆ. ನೋಡೋದಕ್ಕೆ ಆದಾಮ ತರಾನೇ ಇರ್ತಾನೆ. 3ನೇ ಮಗ, ಮೊದಲನೇ ಮಗ ಕಾಯಿನ್, 2ನೇ ಮಗ ಏಬೇಲ, 3ನೇ ಮಗ ಸ್ಥೇತನು. ಹಲ್ಲೆಲೂಯಾ. ಈ ಸ್ಥೇತನು ಹುಟ್ಟುವಾಗ ಅವನಿಗೆ 130 ವರ್ಷ. ಹಾಗಾದ್ರೆ ಒಂದೊಂದು ಮಕ್ಕಳು ಒಂದೊಂದು ವರ್ಷಕ್ಕೆ ಆಗಿರ್ತಾರೆ. ಹಲ್ಲೆಲೂಯಾ. 100 ವರ್ಷಕ್ಕೆ ಅವರು ಮಗು ಹುಟ್ಟಿರ್ತದೆ ಅನ್ಕೊಳ್ಳಿ. ಫಸ್ಟ್ ಮಗು 100 ವರ್ಷವರೆಗೂ ಆದಾಮ ಅವ್ವ ಪಾಪ ಮಾಡಿ ಕೇಳ. ಆಮೇಲೆ ಮೊದಲು ಏನು ಊಟ ಇತ್ತು ಮನುಷ್ಯರಿಗೆ? ಪಾಪ ಮಾಡೋವರೆಗೂ ಹಣ್ಣುಗಳು ಸಾಕಷ್ಟೇ. ಇವತ್ತು ಹಣ್ಣುಗಳು ತಿನ್ಕೊಂಡು ಬದುಕಕ್ಕಾಗುತ್ತಾ? ಆಗಲ್ಲ. ಬರೀ ಹಣ್ಣುಗಳು ತಿಂದ್ರೆ ಆಗಲ್ಲ. ಒಂದು ಸ್ನಾಕ್ಸ್ ತರ, ಒಂದು ಊಟ ಆದ್ಮೇಲೆ ಬಾಳೆಹಣ್ಣು, ಆಪಲ್, ಪೈನಾಪಲ್, ಫ್ರೂಟ್ಸ್ ಎಲ್ಲ ವೆರೈಟಿ ತಿಂತಾರೆ. ಅದು ಎಕ್ಸ್ಟ್ರಾ. ಆದ್ರೆ ಪಾಪ ಮಾಡುವವರೆಗೂ ಹೆಚ್ಚು ಕಮ್ಮಿ 100 ವರ್ಷವರೆಗೂ, ಸ್ವಲ್ಪ ಕಡಿಮೆ ಸ್ವಲ್ಪ ಹೆಚ್ಚು, 100 ವರ್ಷವರೆಗೂ ಹಣ್ಣುಗಳೇ ತಿಂತಾ ಇದ್ರು ಇಬ್ರು. ಹಲ್ಲೆಲೂಯಾ. ಆಮೇಲೆ ಯಾವಾಗ ಅಲ್ಲಿಂದ ಓಡಿಸ್ಬಿಟ್ನೋ ವ್ಯವಸಾಯ ಸ್ಟಾರ್ಟ್ ಆಯ್ತು. ಮಳೆ ಬಂತು, ಬೀಜ ಬಿತ್ತಿದ, ಹೋಗು ಈ ಭೂಮಿಯನ್ನು ಉತ್ಕೊಂಡು ಕಷ್ಟಪಟ್ಟು ತಿನ್ನು. ಅವಾಗ ಅಲ್ಲಿ ಧಾನ್ಯ, ದವಸ, ರಾಗಿ, ಭತ್ತ, ಬೀಜ, ಕಾಳುಗಳು, ಬೇಳೆಗಳು ಬಂತು. ಅದನ್ನ ತಿಂತಾ ಇದ್ದಾರೆ. ಅದು ಎಲ್ಲರಿಗೂ ಊಟ ಇತ್ತಂದ್ರೆ ನೋವುನು ನಾವೇ ಒಳಗಡೆ ಹೋಗಿ ಮಳೆಯೆಲ್ಲ ನಿಂತೋಗಿ ನಾವೆಯಿಂದ ಈಚೆ ಬಂದ್ಮೇಲೆ ಪ್ರಾಣಿಗಳನ್ನ, ಪಕ್ಷಿಗಳನ್ನ ತಿನ್ನೋದಿಕ್ಕೆ ಅಧಿಕಾರ ಕೊಡ್ತಾರೆ. ಆಮೇಲೆ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ತಿನ್ಬೋದು. ಅವ್ರಿಗೆ ಒಗ್ಗಿದ್ರೆ ಅವ್ರಿಗೋ ಎಲ್ಲ ಊಟ ತಿನ್ಬೋದು. ಇವತ್ತು ನಾನು ಯೂಟ್ಯೂಬ್ ಆನ್ ಮಾಡಿದೆ, ಒಂದು ದೊಡ್ಡ ಹಾವನ್ನ ತಂದು ಚರ್ಮನ ಸುರಿದು ಅದೆಲ್ಲ ಎಲ್ಲ ಕಿತ್ತಾಕಿ ಫ್ರೈ ಮಾಡಿ ತಿಂತಾ ಇದ್ದಾರೆ. ಆಮೇಲೆ ಅವಾಗ ದೇವ್ರು ನನ್ನ ಹತ್ರ ಮಾತಾಡ, ವೆರೈಟಿ ಎಲ್ಲಾ ತರ ಜಿಗ್ಲೆ ತಿನ್ನೋರಿದ್ದಾರೆ, ಎಲ್ಲಾ ತರ ಮನುಷ್ಯ ತಿನ್ನೋರಿದ್ದಾರೆ. ಪ್ರಾಣಿ ಪಕ್ಷಿಗಳು ಎಲ್ಲಾ ತರ, ಕಾಗೆ, ಗುಬಚ್ಚಿ, ಪಕ್ಷಿ, ಹಾವು, ಚೇಳು, ಜಿರಳೆ, ಮೇಕೆ, ಕುರಿ, ಕೋಳಿ, ಆಕಾಶದಲ್ಲಿ ಹಾರಾಡೋ, ನೀರಲ್ಲಿರೋ, ಭೂಮಿ ಮೇಲಿರೋ, ಮಣ್ಣಲ್ಲಿರೋ ಪ್ರತಿಯೊಂದನ್ನ ತಿನ್ನೋರಿದ್ರು. ಮಣ್ಣೊಳಗಡೆ ಕೂಡ ಹುಳುಗಳಿದೆ, ಎರೆಹುಳ ತರ, ಮೀನು ಎಲ್ಲಾನು ತಿನ್ನೋರಿದ್ದಾನೆ ಮನುಷ್ಯ.
ಹಲ್ಲೆಲೂಯಾ, ಆಮೆನ್. ಸೊ 3 ವೆರೈಟಿ ಫುಡ್ ಅನ್ನ ಕೊಟ್ಟ, ಅದರ ಟೈಮ್ ಗೈಡ್ಲೈನ್ಸ್ ಅನ್ನು ಕೂಡ ನಿಮಗೆ ಕೊಟ್ಟೆ. ಪಾಪ ಮಾಡೋವರೆಗೂ ಹಣ್ಣುಗಳನ್ನು ತಿನ್ನೋದಕ್ಕೆ ಪರ್ಮಿಷನ್ ಕೊಟ್ಟ. ಯಾಕೆ ಅದಕ್ಕೆ ಬೇರೆ ಡೀಟೇಲ್ಸ್ ಇದೆ. ಅದಾದ್ಮೇಲೆ ದವಸ ಧಾನ್ಯಗಳನ್ನು ಕೊಟ್ಟ. ಪಾಪ ಆದ್ಮೇಲೆ ಆ ಭೂಮಿಯಲ್ಲಿ ಮುಳುಗೋಯ್ತು, ಕೊಲಾಪ್ಸ್ ಮಾಡ್ಬಿಟ್ಟ. ದೋಣಿಯಿಂದ ಈಚೆ ಬಂದ್ರು. ನೋವನ 3 ಮಕ್ಕಳು, ಅವ್ರ ಹೆಂಡತಿ 8 ಜನ ಈಚೆ ಬಂದ್ರು. ಅವ್ರಿಗೆ ದೇವರು ಹಣ್ಣುಗಳ ಜೊತೆಯಲ್ಲಿ ದವಸ ಧಾನ್ಯಗಳ ಜೊತೆಯಲ್ಲಿ ದೇವರು ಊಟಕ್ಕೆ ಮಾಂಸವನ್ನ ನಾನ್ ವೆಜ್ ಅನ್ನ ಕೊಟ್ಟ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಸಸ್ಯಾಹಾರಿ ತಿಂತಾ ಇದ್ರು, ಮಾಂಸಾಹಾರಿಯನ್ನ ತಿನ್ನೋರಾದ್ರು. ಯಾಕಂದ್ರೆ ಓಝೋನ್ ಪದರ ಒಂದು ಆಕಾಶ ಇದಾಗೋಯ್ತು. ಮಳೆ ಬಂತಲ್ಲ 40 ದಿನ, ಮಳೆ ಬಂದಾಗ ಒಂದು ಲೇರು ಒಡೆದೋಯ್ತು. ಅವಾಗ ಶಾಖ ಜಾಸ್ತಿ ಆಯ್ತು. ಮನುಷ್ಯನಿಗೆ ಆಹಾರ ಉತ್ಪತ್ತಿ, ಆಹಾರ ಹಸಿವು ಜಾಸ್ತಿ ಆಯ್ತು. ಅದಕ್ಕೆ ನಾನ್ ವೆಜ್ ಕೊಟ್ಟ. ಯಾಕೆ ಚಿಕ್ಕ ಮಕ್ಳಿಗೆ ನಾನ್ ವೆಜ್ ಕೊಡಲ್ಲ? ಎಳೆ ಮಕ್ಳಿಗೆ ಯಾಕೆ ಬರೀ ಹಾಲು ಕೊಡ್ತಾರೆ? ಡೈಜೆಷನ್. ಅವ್ರ ಒಳಗಡೆನೆ ಇರ್ತಾರೆ, ಬಿಸಿಲು ಕೂಡ ಹೋಗಲ್ಲ, ಆಮೇಲೆ ಕೆಲಸನೂ ಮಾಡಲ್ಲ, ವಾಕ್ ಮಾಡಲ್ಲ. ಅವ್ರ ಕೈ ಕಾಲು ಆಡಿಸೋದೆ ಅವ್ರಿಗೆ ಡೈಜೆಷನ್. ಅದಿರಿ ನಾವು ಸುಮ್ಮನೆ ನಿಮ್ಗೊಂದು ಇದು ಕೊಡಕ್ ಹೋಗ್ತೀವಿ. ಆಮೇಲೆ ಊಟದಲ್ಲಿ ಹೆಂಗೆ ನಮ್ಮ ದೇವರಾಜ ತಪ್ಪೋಗುತ್ತೆ ಬ್ರದರ್, ಪಾಸ್ಟರ್, ಅಣ್ಣ ಅಂತ ನೀವೊಂದು ಮಾತು ಕೇಳಿ. ಹಲ್ಲೆಲೂಯಾ. ಊಟದಲ್ಲಿ ಹೆಂಗೆ ಪಾಪ ಕೊಟ್ಟರು. ಇವರು ಆದಮ ಅವ್ವ ಮಾಡಿದ್ರು. ನಮಗೂ ಕೂಡ ಇವ ದೇವ್ರ ಮಕ್ಕಳಾಗಿದ್ವಿ, ದೀಕ್ಷೆ ಸ್ಥಾನ ತಗೊಂಡಿದ್ವಿ. ಎಲ್ಲ ಊಟ ತಿನ್ಬೋದಾ? ಎಲ್ಲ ಊಟ ತಿನ್ನಕ್ ಪರ್ಮಿಷನ್ ಇದೆಯಾ? ವಿಗ್ರಹ ಆರಾಧನೆಯಲ್ಲಿ ತಿನ್ನೋದಕ್ಕೆ ಪರ್ಮಿಷನ್ ಇದೆಯಾ? ಜಾತ್ರೆ ಹಬ್ಬಗಳಲ್ಲಿ ಅನ್ಯ ಜನಗಳು ಸಂಪ್ರದಾಯದಲ್ಲಿ ಸೇರಿ ಅವ್ರ ಜೊತೆ ಉಂಡು ಕುಡಿಯೋದಕ್ಕೆ ನಮ್ಗೆ ಪರ್ಮಿಷನ್ ಇದೆಯಾ? ಅದು ಊಟ ಅಲ್ಲ. ಯಾಕಂದ್ರೆ ಕೆಲವು ಬೋಧಕರು ಹೇಳ್ತಾರೆ, ಕೆಲವು ಡಿನಾಮಿನೇಷನ್ ಹೇಳ್ತಾರೆ ತಿನ್ಬಹುದು. 1 ಕೊರಿಂಥ 15 ಬರೆದಿದೆ. ಸರಿಯಾಗಿ ನೋಡ್ತಾ ಇಲ್ಲ ವಾಕ್ಯ. ತಿನ್ನಬಾರ್ದು. ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ರೆ ತಿನ್ನಂಗಿಲ್ಲ, ಅದು ಊಟನೇ. ಆಮೇನ್, ಆಮೇನ್. ಸರಿ, ಅದನ್ನ ತಿನ್ಬಿಟ್ಟು ಬಂದು ಕರ್ತನ ಭೋಜನ ತಿಂದ್ರೆ ಸತ್ತು ಹೋಗ್ತೀಯ. ಪಾಪದಲ್ಲಿ ಇದ್ದು ಅಯೋಗ್ಯವಾಗಿ ತಿಂದ್ರೆ ಸತ್ತು ಹೋಗ್ತೀರ. ವಾಕ್ಯ ಹೇಳ್ತದೆ, ಅಯೋಗ್ಯವಾಗಿ ನಾವು ಕರ್ತನ ಭೋಜನ ತಿಂದ್ರೆ ಆತ್ಮದಲ್ಲಿ ಸತ್ತು ಹೋಗ್ತೀಯ, ದೇಹದಲ್ಲಿ ಸಾವು ಬರ್ತದೆ. ಸೆಕೆಂಡ್, ನರಕಕ್ಕೆ ಹೋಗ್ತಾರೆ. ಪಾತಾಳಕ್ಕೆ ಹೋಗಿ ಪಾತಾಳದಿಂದ ನರಕಕ್ಕೆ ಹೋಗ್ತಾರೆ. ಆಮೇನ್. ಅವ್ವ ಆದಮ ಊಟದಲ್ಲಿ ಪಾಪವನ್ನ ಮಾಡಿದ್ರು. ಅದ್ರಲ್ಲೇ ತಾನೇ ಪಾಪ ಮಾಡಿದ್ರು, ಅದ್ರಲ್ಲೇ ತಾನೇ ಅವ್ರು ಬಿದ್ದೋಗಿದ್ದು, ಅದ್ರಲ್ಲಿ ತಾನೇ ದೇವ್ರ ಸಂಬಂಧ ಕಳೆದೋಗಿದ್ದು, ಅದರಿಂದ ತಾನೇ ದೇವ್ರ ಜೊತೆ ನಡೆಯೋದು ಕಳೆದೋಗಿದ್ದು. ಇವತ್ತು ಅಷ್ಟೇ ಅನೇಕ ವಿಶ್ವಾಸಿಗಳು, ಕೆಲವು ಬೋಧಕರು, ಅನೇಕ ಹಳೆ ಬಿಲೀವರ್ಸ್, ಹೊಸ ಬಿಲೀವರ್ಸ್, ಆ ಹಳೆ ಸ್ಟೂಡೆಂಟ್, ಹೊಸ ಸ್ಟೂಡೆಂಟ್ ದೇವ್ರ ಹತ್ರ ಬೆಳೀತಾ ಇರೋರು, ದೇವ್ರ ಹತ್ರ ಬರ್ತಾರೆ, ಚೆನ್ನಾಗಿರ್ತಾರೆ, ಭಯ ಭಕ್ತಿನಿರ್ತಾರೆ, ಪ್ರಾರ್ಥನೆ, ದೇವರು, ವಾಕ್ಯ ಅಂತ ಇರ್ತಾರೆ. ಯಾವ್ದು ನಿಷಿದ್ಧವಾಗಿರೋದು ಒಂದೊಂದನ್ನ ತಿಂದಿರಾ ಕ್ಲೀನ್ ಆಗಿರ್ತಾರೆ. ಹೊರಗಡೆ ಗುಟ್ಕಾ, ಪಾನ್ ಪರಾಗು, ಟಿಂಗ್ಸು, ಬಾರಲ್ಲಿ ಸಿಗೋದು ಅದೆಲ್ಲ ತಿಂದಿರಾ, ಕುಡಿದಿರಾ, ಅದನ್ನ ಪಾನೀಯ ಮಾಡಿದಿರಾ, ವಿಗ್ರಹಗಳಿಗೆ ತಿಂದಿರಾ, ಕರೆಕ್ಟ್ ಆಗಿರ್ತಾರೆ. ಮೇಲ್ಮೇಲಿಗೆ ಫ್ರೆಂಡ್ಸ್ ಅಲ್ಲೋ ಲೋಕದಲ್ಲೋ ಆಸೆ ಆಗೋ ಎಲ್ದು ಬಿಡ್ತೈತೆ ಮನಸ್ಸು. ಹೊರಟೋಗ್ಬಿಡ್ತಾರೆ. ಪಾರ್ಟಿ, ಬರ್ತ್ಡೇ, ಫ್ರೆಂಡ್ಸು, ಲೋಕ ನನ್ನ ಕಣ್ ಮುಂದೆ ಇದ್ದಾರೆ, ನನ್ನ ಹತ್ರ ಇದ್ದಾರೆ, ನನಗೆ ಗೊತ್ತಿರೋರೇ ಇದ್ದಾರೆ. ಅಲ್ಲೆಲ್ಲೂಯಾ, ಆಮೇಲೆ ಹೊರಟೋಗಿ ಇಲ್ಲಿ ಬಂದು ತಿಂದು ಕರ್ತನ ಭೋಜನ ತಿಂತಾ ಇರ್ತಾರೆ. ಆಲಯದಲ್ಲಿ ಕೂಡ ದೇವರ ಜನ ಜೊತೆ ಸೇರಿ ಪ್ರೇಮ ಭೋಜನದಲ್ಲಿ ಕೂಡ ಸೇರ್ತಾ ಇರ್ತಾರೆ. ಆಮೇಲೆ ಹೋಲಿ ಏನಂತಾರೆ ಇಂಗ್ಲಿಷ್ ಅಲ್ಲಿ ಕರ್ತನ ಭೋಜನ? ಇನ್ನೊಂದ್ಸರಿ ಜೋರಾಗಿ ಅದನ್ನೇ ಎಲ್ಲಾರು ಹೇಳಿ. ಹೋಲಿ ಅಂದ್ರೆ ಏನು? ಕಮ್ಯುನಿಯನ್ ಅಂದ್ರೆ ಏನು? ಯೂನಿಯನ್ ಅಂದ್ರೆ ಏನು? ಹೋಲಿ ಅಂದ್ರೆ, ಕಮ್ಯುನಿಯನ್ ಅಂದ್ರೆ ಒಂದು ಯೂನಿಟಿ. ಬನ್ನಿ ಅಂದ್ರೆ, ಕಮ್ ಅಂದ್ರೆ ಒಂದು ಕೂಟ. ಹೆಂಗ್ ಬರ್ಬೇಕು? ಎಲ್ಲಾರು ಪರಿಶುದ್ಧವಾಗಿ ಬರ್ಬೇಕು. ಅದಕ್ಕೆ ನಿಮ್ ಕೈಲೇ ಕೇಳಿಸ್ತೇವೆ. ಆಮೇನ್. ಪರಿಶುದ್ಧವಾಗಿದ್ದು ಎಲ್ಲಾರು ಬಂದು ಪರಿಶುದ್ಧವಾಗಿ ಸೇರಿ ತಕೊಳ್ಳಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ ನೋಡಿ, ಅದು ಪದ. ಆಮೇನ್. ಹಲ್ಲೆಲೂಯಾ. ಸ್ಪಿರಿಟ್ ಆಫ್ ಗಾಡ್. ಆಮೇನ್. ಎಲ್ಲಾರು ಯೋಗ್ಯರಾಗಿ ತಕೊಂತ ಇದ್ದಾರಾ? ಹೋಲಿಯಾಗಿ ಬಂದು ತಕೊಂತ ಇದ್ದಾರಾ? ಪರಿಶುದ್ಧವಾಗಿ ಪರಿಶುದ್ಧ ಪ್ರೇಮ ಭೋಜನ ತಿಂತಾ ಇದ್ದಾರಾ? ನೋಡ್ಬೇಕು, ಗಮನ ಇಟ್ಟು ಕೇಳ್ಬೇಕು. ಆಮೇನ್. ನಿಷಿದ್ಧವಾಗಿರೋದನ್ನ ನೀನ್ ತಿಂದ್ರೆ, ದೇವರು ನಿಷೇಧಿಸಿರೋದನ್ನ, ನೀನ್ ರಿಜೆಕ್ಟ್ ಆಗಿರೋದನ್ನ ತಿನ್ಬಿಟ್ಟು ಬಂದು ನಿನ್ನ ಪ್ರೇಮ ಭೋಜನ ತಿಂದ್ರೆ ಖಂಡಿತ
ಆತ್ಮದಲ್ಲಿ ಸತ್ತೋಗ್ತೀಯ, ಬಾಡಿಯಲ್ಲಿ ಇರ್ತೀಯ. ಎಲ್ಲರೂ ಇದೇ ಕನ್ಫ್ಯೂಷನ್. ಆಮೇಲೆ ಅಲ್ಲೆಲ್ಲೂಯಾ. ಆದಮನಿಗೆ ಹೇಳಿದ್ರ, ಆದಮ ಸತ್ತೋದ್ರ, ಹವ ಸತ್ತೋದ್ರ, ಹಂಗೆ ಇದ್ರು. ಆತ್ಮದಲ್ಲಿ ಔಟ್ ಆಗಿದ್ದು, ಆತ್ಮಿಕತೆಯಲ್ಲಿ ಸತ್ತೋಗಿದ್ದು. ಆಕ್ಚುಲಿ ನಾವು ಜೀವಿಸೋದು ಆತ್ಮದಲ್ಲಿ, ಆತ್ಮಿಕ ಮನುಷ್ಯರು ಆತ್ಮದಲ್ಲಿ ಚಲಿಸೋದು. ಅನ್ಯ ಜನಗಳು ಶರೀರದಲ್ಲಿ, ಅವ್ರಿಗೆ ಆತ್ಮದಲ್ಲಿ ಸತ್ತೋಗಿರ್ತಾರೆ. ನಾವು ಆತ್ಮದಲ್ಲಿ ಜೀವಿಸ್ತಾ ಇರ್ತೀವಿ. ಅವ್ರಿಗೆ ಶರೀರಕ್ಕೆ ಮರಣ ಬಂದ್ರೆ ಅವ್ರ ಟೈಮ್ ಫಿನಿಶ್. ನಮ್ಗೆ ಶರೀರಕ್ಕೆ ಮರಣ ಬಂದ್ರೆ ನಮ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಜನಕ್ಕೆ ಅರ್ಥ ಆಯ್ತು? ಅವರು ಆತ್ಮದಲ್ಲಿ ಆಲ್ರೆಡಿ ಸತ್ತೋಗಿರ್ತಾರೆ. ಶರೀರದಲ್ಲಿ ಜೀವಿಸ್ತಾ ಇರ್ತಾರೆ, ಶರೀರದಲ್ಲಿ ಮೆಟ್ಲಾಗ್ತಾರೆ, ಶರೀರದಲ್ಲಿ ಲಿಫ್ಟ್, ಶರೀರದಲ್ಲಿ ಡ್ರೈವಿಂಗ್, ಶರೀರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಶರೀರಕ್ಕೆ ಮರಣ ಬಂದಿದ್ದು ಅವ್ರ ಲೈಫ್ ಏನಾಯ್ತು? ಫಿನಿಶ್. ನಮ್ಗೆ ನಾವು ಶರೀರ ಮರಣಕ್ಕೆ ಕಾಯ್ತಾ ಇರ್ತೀವಿ. ಶರೀರ ಮರಣ ಬಂದಿದ ತಕ್ಷಣನೇ ನಮ್ಮ ಮಣ್ಣಲ್ಲಿ ಮುಚ್ಚಿರ್ತಾರೆ, ನಾವು ಪರದೇಶಿಗೆ ಹೋಗ್ತೀವಿ. ಇಲ್ಲ ಯೇಸು ಸ್ವಾಮಿ ಬಂದ್ಬಿಟ್ರೆ ಡೈರೆಕ್ಟ್ ಆಗಿ ಆತನ ಜೊತೆಯಲ್ಲಿ ಮಧ್ಯಾಕಾಶಕ್ಕೆ ಹೋಗಿ 7 ವರ್ಷ ಮದುವೆಯಲ್ಲಿ ಸೇರಿ ಸಮಾಪ್ತಿಯಲ್ಲಿ ನಿತ್ಯತ್ವದಲ್ಲಿ ಸೇರ್ಬಿಡ್ತೀವಿ. 1000 ವರ್ಷ ಆಳ್ವಿಕೆ ಆದ್ಮೇಲೆ. ಹಲ್ಲೆಲೂಯಾ, ಆಮೆನ್. ಸೊ ಅದಕ್ಕಾಗಿ ನಮ್ಮ ಪುಟ್ಟು ವಿಷಯದಲ್ಲಿ ನಾವು ಬಹಳ ಜಾಗರೂಕತೆಯಿಂದಿರ್ಬೇಕು. ಇದು ಮಾತ್ರ ಅಲ್ಲ, ನಾವು ನಾರ್ಮಲ್ ಊಟನೇ, ಒಳ್ಳೆ ಊಟನೇ, ಬಿರಿಯಾನಿನೇ, ಮುದ್ದೇನೆ, ರೈಸೇ, ಸ್ವೀಟು, ಖಾರ, ಒಳ್ಳೆ ಪಾನೀಯಗಳೇ, ಐಸ್ ಕ್ರೀಮೇ, ಕೂಲ್ ಡ್ರಿಂಕ್ಸೇ, ಒಳ್ಳೇದೇ, ಕೆಟ್ಟದ್ದಲ್ಲ. ಸ್ವೀಟು, ಖಾರ, ವೆಜ್ಜು, ನಾನ್ ವೆಜ್ಜು, ಒಳ್ಳೆ ಪದಾರ್ಥ, ಒಳ್ಳೇದೇ. ದಿನಕ್ಕೆ 3 ಹೊತ್ತು ತಿಂತೀರಲ್ಲ, 3 ಹೊತ್ತು ಊಟ ಮಾಡ, ಅದ್ರ ಬಗ್ಗೆ ದೇವರು ಮಾತಾಡೋದು. ಆಮೇನ್, ಆಮೇನ್. ಅದನ್ನ ಬಿಟ್ಬಿಟ್ಟು ಯಾವಾಗ್ಲೂ ಮಾಡ್ಕೊಳ್ಳೋದು, ತಿನ್ನೋದು, ಮಲಗೋದೇ ಇದ್ರೆ ಪ್ರೇಯರ್ ಬಿಟ್ಬಿಟ್ಟು, ಆಲಯ ಬಿಟ್ಟು, ವಾಕ್ಯ ಬಿಟ್ಟು, ಬೈಬಲ್ ಬಿಟ್ಟು, ದೇವರ ಹತ್ರ ಮಾತಾಡೋದು ಬಿಟ್ಟು ಕೆಲವರು ಇದ್ದಾರೆ. ಕೆಲವರು ಯಾವಾಗ್ಲೂ ಅವರು ಸ್ಪೆಷಲ್ ಆಗಿ ತಿನ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು, ಏನನ್ನ ಮಾಡ್ತಾ ಇರೋದು ಕಿಚನ್ ಅಲ್ಲಿ. ಸ್ವೀಟು, ಖಾರ, ವೆಜ್ಜು, ನಾನ್ ವೆಜ್ಜು, ಇದೇ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ವಾರ ಪೂರ್ತಿ, ತಿಂಗಳು ಪೂರ್ತಿ. ಇನ್ನು ಪ್ರೇಯರು, ವಾಕ್ಯ, ಉಪದೇಶ ಇರಲ್ಲ. ಅವ್ರು ಅದನ್ನ ಏನಂತಾರಂದ್ರೆ, ಬೈಬಲ್ ಏನಂತ ಬರೀತಾನೆ ಅಂದ್ರೆ ಪೌಲ, ಅವ್ರಿಗೆ ಹೊಟ್ಟೆನೆ ದೇವರು, ಹೊಟ್ಟೆನೆ ದೇವರು. ಈ ಒಂದು ವಾಕ್ಯ ಕೊಡ್ತೀನಿ ನೋಡಿ, ಲೂಕ 21:34 ಓದಿ. ಫಾಸ್ಟ್ ಆಗಿರ್ಬೇಕು, ಟೈಮ್ ವೇಸ್ಟ್ ಆಗಲಿ. ಜಾಗರೂಕರಾಗಿರಿ. ಅತಿ ಭೋಜನದ ಮದನದಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುವಿನಂತೆ ಪಕ್ಕನೆ ಬಂದಿತು. ಸರಿ, ಫಸ್ಟ್ ಪಾಯಿಂಟ್ ಏನಿದೆ ವಾಕ್ಯದಲ್ಲಿ? ಅತಿ ಭೋಜನದ ಚಾಪ್ಟರ್ 21:34 ಫಸ್ಟ್ ವಾಕ್ಯ, ಜೆನೆಸಿಸ್ ಚಾಪ್ಟರ್ 2:16 to 17. ಇಂಗ್ಲಿಷ್ ಅಲ್ಲಿ ಕೇಳೋರಿಗೆ, ಇಂಗ್ಲಿಷ್ ಸಾರಿ, ಫಸ್ಟ್ ವಾಕ್ಯ ಇಂಗ್ಲಿಷ್ ಅಲ್ಲಿ ಹೇಳಿಲ್ಲ, ಯೂಟ್ಯೂಬ್ ಅಲ್ಲಿ ಕೇಳೋರಿಗೆ. ಆಮೇನ್. ಸೆಕೆಂಡ್ ವಾಕ್ಯ ಲೂಕ 21:34, ಅದು ಊಟದ ಬಗ್ಗೆನೇ ವಾಕ್ಯ. ಅತಿ ಭೋಜನದ ಮದನಿನಿಂದಲೂ. ಅತಿ ಭೋಜನ ಅಂದ್ರೆ ವಾಗ್ಲು ಹೊಟ್ಟೆ ತುಂಬಾ ಅನ್ನೋವರೆಗೂ ತಿನ್ಕೊಂಡಿರು. 3 ಹೊತ್ತು 4 ಹೊತ್ತು ಊಟ ತಿನ್ನೋದೇ ಅವರು. ಊಟಕ್ಕೆ ಇವತ್ತು ಮನುಷ್ಯ ಚಿಂತೆ ಮಾಡೋದು ಫಸ್ಟ್ ಯಾವ್ದು ಕೇಳಿ ನೋಡೋಣ? ಊಟ. ಸೆಕೆಂಡು ನೀವು ಚಿಂತೆ ಮಾಡಬೇಡಿರಿ ಅಂತ ಮಾತಾಡ್ತಾನೆ ಮತ್ತಾಯ ಗ್ರಂಥ 7ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ. ಏನೇನಕ್ಕೆ ಮಾತಾಡ್ತಾನೆ? ಬನ್ನಿ ಅಲ್ಲಿಗೆ ಟಕ್ಕಂತ ಬನ್ನಿ, 7ನೇ ಅಧ್ಯಾಯ ಮತ್ತಾಯ ಗ್ರಂಥ ಹತ್ರ ಬನ್ನಿ. 6ನೇ ಅಧ್ಯಾಯ 7ನೇ ಅಧ್ಯಾಯ ನೋಡಿ, 6ನೇ ಅಧ್ಯಾಯ ಅನಿಸ್ತೈತೆ. ಬೈಬಲ್ ಓದ್ತಾ ಇರ್ಬೇಕು ಡೈಲಿ. ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ಹಲ್ಲೆಲೂಯಾ, ಆಮೆನ್. 6ನೇ ಅಧ್ಯಾಯದಲ್ಲಿ 25ನೇ ವಚನ, ಈ ಕಾರಣದಿಂದ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು? ಬಾ, ಏನು ಊಟ ಮಾಡಬೇಕು. ಏನ್ ತಿನ್ನೋಣ, ಏನ್ ತಿನ್ಬೇಕು, ಇವತ್ತೇನ್ ತಿನ್ನೋಣ, ಏನ್ ಸ್ಪೆಷಲ್ ಮಾಡೋಣ. ನಮ್ಮ ಫ್ರೆಂಡ್ ಬರ್ತಾರೆ, ನಮ್ಮ ಫ್ರೆಂಡ್ ಹೆಂಡತಿ ಬರ್ತಾರೆ, ನಮ್ಮ ರಿಲೇಟಿವ್ ಬರ್ತಾರೆ, ನಾವು ಚೆನ್ನಾಗಿ ಅವರೆಲ್ಲ ತೋರಿಸ್ಕೋಬೇಕು. ರಾಯಲ್ ಬಿರಿಯಾನಿ ಮಾಡಬೇಕು, ಒಳ್ಳೆ ಕಬಾಬ್ ಮಾಡಬೇಕು, ಫ್ರೈ ಮಾಡಬೇಕು, ಮಟನ್ ಮಾಡಬೇಕು, ಚಿಕನ್ ಮಾಡಬೇಕು, ಐಸ್ ಕ್ರೀಮ್ ತರಬೇಕು, ಕೂಲ್ ಡ್ರಿಂಕ್ಸ್ ತರಬೇಕು, ಆಮೇಲೆ ಫ್ರೂಟ್ಸ್ ತರಬೇಕು. ಒಂದಾದ್ಮೇಲೆ ಒಂದು ತಿನ್ಬೇಕು, ಕುಡಿಬೇಕು. ಇದನ್ನೇ ದಿನ ಗಟ್ಲೆ, ವಾರ, ತಿಂಗಳು. ಕೆಲವು ಮನೆಗಳಿಗೆ ಹೋದ್ರೆ ಕ್ರಿಸ್ತ ಮನೆಗಳಲ್ಲಿ, ಪಾಸ್ಗಳ ಮನೆಗಳಲ್ಲಿ
ಆ ಹೋಟ್ಲಿಗೆ ಹೋಗೋಣ, ಈ ಹೋಟ್ಲಿಗೆ ಹೋಗೋಣ, ಹೊಸ ವೆರೈಟಿ ಏನ್ ಬಂದಿದೆ ಮಾರ್ಕೆಟ್ ಅಲ್ಲಿ, ಹೊಸ ಫುಡ್ ಏನ್ ಬಂದಿದೆ, ಹೊಸ ಹೋಟ್ಲಲ್ಲಿ ಹೋದ್ರೆ ವೆರೈಟಿ ಸಿಗ್ತೈತೆ, ಯೂಟ್ಯೂಬ್ ಅಲ್ಲಿ ಹುಡ್ಕೋಣ, ಅದನ್ನ ಮಾಡೋಣ, ಅದನ್ನ ನೋಡೋದು ಒಂದು ಅಷ್ಟೊತ್ತು, ಅದನ್ನ ಕಟ್ಟಿ ಮಾಡೋದು ಅಷ್ಟೊತ್ತು, ಅದು ಪರ್ಚೇಸ್ ಮಾಡ್ಕೊಂಡ್ ಬರೋದು, ಮಟನ್ನು, ಚಿಕನ್, ಫಿಶ್, ಮಟನ್ನು, ವೆಜ್, ಅದಕ್ಕೆ ಸೊಪ್ಪು, ಅದಕ್ಕೆ ಪುದೀನ, ಕೊತ್ತಂಬರಿ, ಅದಕ್ಕೆ ಪೇಸ್ಟ್ಗೆ ಇದು ಗ್ಯಾಸ್, ಸಾಮಾನು, ವಾಷಿಂಗು, ಕ್ಲೀನಿಂಗು, ಟೈಮ್ ಆಗುತ್ತೆ. ಕರೆಕ್ಟಾ ಇಲ್ವಾ? ಬೈಬಲ್ಗೆ, ದೇವರ ಹತ್ರ ಮಾತಾಡೋದಕ್ಕೆ, ನಿಮ್ಮ ಆತ್ಮಿಕತೆಗೆ, ನೀನ್ ತಿನ್ನೋ ಬಿರಿಯಾನಿ, ನೀನ್ ತಿನ್ನೋ ಮುದ್ದೆ, ನೀನ್ ತಿನ್ನೋ ಸಾರು, ನೀನ್ ತಿನ್ನೋ ಫುಡ್ಡು, ನೀನ್ ತಿನ್ನೋ ರೈಸು, ನೀನ್ ತಿನ್ನೋ ವೆಜ್ಜು, ನಾನ್ ವೆಜ್ಜು, ಮೊಟ್ಟೆ, ಫಿಶು, ಅದು ನಿನ್ ದೇಹಕ್ಕೆ ಆತ್ಮದೊಳಕ್ಕೆ ಹೋಗಲ್ಲ. ಅದು ನಿನ್ ಪ್ರೇಯರ್ ಆತ್ಮ ಒಳಗೆ ಹೋಗುತ್ತೆ, ನೀನ್ ಆಡೋ ಆತ್ಮದೊಳಗೆ ಹೋಗುತ್ತೆ, ನೀನ್ ಕೇಳೋ ವಾಕ್ಯ, ನೀನ್ ಓದೋ ವಾಕ್ಯ ಆತ್ಮ ಒಳಗಡೆ ಹೋಗೋದು. ಆಕ್ಚುಲಿ ನನ್ನನ್ನು ನಂಬುವನ ಹೊಟ್ಟೆ ಒಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವ ಅಂತ ಇರ್ತದೆ ಕನ್ನಡದಲ್ಲಿ. ತಮಿಳಲ್ಲಿ ಏನಿರ್ತದೆ ಗೊತ್ತಾ? ಆತ್ಮ ಅಂತ ಇರ್ತದೆ. ನಿನ್ ಒಳಗಡೆ ಪರಿಶುದ್ಧ ಆತ್ಮ ನೆಲೆಸಿ ಜೀವಕರವಾದ ಹೊಳೆ ಹರಿಯೋದು. ಇಲ್ಲೇನಿರ್ತದೆ? ನೀವು ಆದ ಕಾರಣ ನಿಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಮ್ಯಾಥ್ಯೂ ಚಾಪ್ಟರ್ 6:23 to 34 ವರೆಗೂ ಇರ್ತದೆ. ಚಿಂತೆ ಬಗ್ಗೆನೇ ಬರೀತಾನೆ, ಸ್ವಲ್ಪ ಉದ್ದ ಬರೀತಾನೆ. ಮತ್ತಾಯ 6ನೇ ಅಧ್ಯಾಯ 25ರಿಂದ 35ನೇ ವಚನವರೆಗೂ ಚಿಂತೆ ಬಗ್ಗೆ ಮಾತಾಡ್ತಾನೆ ಯೇಸು ಸ್ವಾಮಿ. ಏನೇನ್ ಮಾತಾಡ್ತಾನೆ? 25ನೇ ವಚನದಲ್ಲಿ ಊಟದ ಬಗ್ಗೆ ಮಾತಾಡ್ತಾನೆ. 28ನೇ ವಚನದಲ್ಲಿ ಉಡುಪು ಅಂತ ಇರ್ತದೆ ನೋಡಿ. ಉಡುಪು ಅಂತ ಇದೆಯಾ? ಹಲ್ಲೆಲೂಯಾ, ಕರೆಕ್ಟಾ? ಆಮೇಲೆ 25ನೇ ವಚನದಲ್ಲಿ ಏನ್ ಕುಡಿಬೇಕಂತಿದೆ ನೋಡು. ಕುಡಿಯೋದಂತಿದ್ಯಾ? ಏನ್ ಕುಡಿಯೋದು, ಏನ್ ಊಟ ಮಾಡೋದು, ಉಡುಪು, ಏನ್ ಹೊತ್ಕೊಳ್ಳೋದು, ಏನ್ ಹೊತ್ಕೊಳ್ಳೋದು ಅಂತ ಕೂಡ ಇದೆ. ಇನ್ನು 4ಕ್ಕೆ ಮನುಷ್ಯನ ಮೇನು. ಏನ್ ಕುಡಿಯೋಣ, ಏನ್ ತಿನ್ನೋಣ, ಒದ್ಕೊಳ್ಳೋದಕ್ಕೆ ಪಾನೀಯ, ಡ್ರಿಂಕ್ಸು, ಇದೇ ಮನುಷ್ಯ. ಇಸ್ರಾಯೇಲ್ ಹೆಂಗಂದ್ರೆ ಊಟ ಆದ್ಮೇಲೆ ಅವ್ರು ದ್ರಾಕ್ಷರಸ ಕುಡಿತಾರೆ. ಮಿನಿಮಮ್ ಅವ್ರ ಮನೇಲಿ ಪಕ್ಕ ಇರ್ತಾರೆ. ಇಂಗ್ಲಿಷಲ್ಲಿ ವೈನ್ ಅಂತಾರೆ. ಹಲ್ಲೆಲೂಯಾ. ಆಮೇಲೆ ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ಇದು ಊಟದ ಬಗ್ಗೆ ಫಸ್ಟ್ ಹೇಳ್ಬಿಟ್ರೆ ಜೀಸಸ್ ಎಲ್ಲಿ ಹೇಳಿದಿ ಪ್ರಸಂಗ ಮಾಡಿದ್ದೇಳಿ? ಬೆಟ್ಟದ ಮೇಲೆ, ಪರ್ವತದ ಪ್ರಸಂಗ ಅಂತ. ಇದನ್ನೇನಂತಾರೆ? ಮತ್ತಾಯ 5, 6, 7 ಪರ್ವತದ ಪ್ರಸಂಗ. ಏನ್ ಬಗ್ಗೆ ಹೇಳಿ ಕಳಿಸ್ತಾ ಇದ್ದಾನೆ? 5,000 ಜನ ಗಂಡಸರು ಇದ್ದಾರೆ, ಹೆಂಗಸರು ಮಕ್ಕಳು ಬಿಟ್ಟು ಎಲ್ಲ ಒಂದು 13,000 ಜನ ಇದ್ದಾರೆ. ಏನ್ ಹೇಳ್ತಾ ಇದ್ದಾನೆ ಅಲ್ಲಿ? ಏನ್ ಊಟ ಮಾಡ್ಬೇಕು, ಏನ್ ತಿನ್ಬೇಕು, ಏನ್ ಕುಡಿಬೇಕಂತ ಚಿಂತೆ ಮಾಡಬೇಡಿ. ಎಲಿಯಾಗೆ ಕೊಟ್ಟಿಲ್ವಾ ದೇವ್ರು? ಏನ್ ತಗೊಂಡ್ಬಂದ್ ಕೊಡ್ತು? ಕೆರೆಯಲ್ಲಿ ನೀರಿರೋವರೆಗೂ ಕಾಗೆ ರೊಟ್ಟಿ. ಎಂತ ರೊಟ್ಟಿ ಗೊತ್ತಾ? ರಾಜನ ಮನೆಗೆ ಹೋಗಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ರಾಜನ ತಿನ್ನೋ ಫುಡ್ ಅನ್ನ ಕೊಟ್ಟ. ಆಮೇಲೆ ಅಲ್ಲಿಂದ ನೀರ್ ಮುಗಿದ ಮೇಲೆ ಯಾರ ಮನೆಗೆ ಕಳಿಸ್ತಾ? ಸಾರಬತ್ ವಿಧಿವಿ ಮನೆಗೆ ಕಳಿಸ್ತ. ಅಲ್ಲಿ 3.5 ವರ್ಷ ಮಳೆ ಬರೋವರೆಗೂ ಅವ್ರ ಮನೇಲೆ ಊಟ. ಗೋಧಿ ಹಿಟ್ಟು ಮುಗ್ದಿಲ್ಲ, ಎಣ್ಣೆ ಖಾಲಿ ಆಗಿಲ್ಲ. ಎಣ್ಣೆಗೆ ದೇವ್ರು ಕೊಟ್ಟನಲ್ವಾ? 25 ಲಕ್ಷ ಇಸ್ರಾಯೇಲ್ಗೆ 40 ವರ್ಷ ಅಡಿಗೆಯಲ್ಲಿ ಊಟ, ಮನ್ನ, ಮಾಂಸ, ಬೆಡವಕ್ಕಿ ಕೊಟ್ಟನಲ್ಲ ದೇವರು. ನಿನಗೆ ಕೊಡಲ್ವಾ? ನಿನಗೆ ಕೊಡಲ್ವಾ? ಅದಕ್ಕಾಗಿ ಓಟಿ ಡ್ಯೂಟಿ ರಾತ್ರಿ ಹಗಲು ದುಡಿತೀಯಲ್ಲ. ಮಕ್ಕಳು, ಮನೆ, ಹೆಂಡತಿ ಅಂತ ಪ್ರೇಯರ್ ಇಲ್ಲ, ಚರ್ಚ್ ಇಲ್ಲ, ದೇವರಿಲ್ಲ, ಉಪವಾಸ ಮಾಡಲ್ಲ, ಕಷ್ಟಗಳಿಗೆ ಮೊರೆ ಇಡಲ್ಲ, ಸುಸ್ತಾಗಿ ಬಂದ್ ಮಲ್ಕೊಂಡ್ಬಿಡ್ತೀಯ ತಿಂದು. ಸರಿ, ಇಲ್ಲಿ ವಾಕ್ಯ 21:34ನೇ ವಚನ ಏನಂತ ಪದ ಇದೆ? ಅತಿ ಭೋಜನದ ಮದಡಿನಿಂದ. ಮದಡು ಅಂದ್ರೆ ಏನ್ ಗೊತ್ತಾ? ಮಂದ. ಅತಿ ಊಟ ತಿಂದ್ರೆ ಏನಾಗ್ತದೆ ಹೇಳಿ? ಹೊಟ್ಟೆ ತುಂಬಾ ಟಯರ್ಡ್ ಆಗುತ್ತೆ, ನಿದ್ರೆ ಬರುತ್ತೆ, ಮಲ್ಕೊಂಡ್ಬಿಡ್ತೀವಿ. ಬ್ರದರ್ ಅಂತ ತಿನ್ಬಾರ್ದ? ತಿನ್ನು. ಅದಕ್ಕಿಂತ ಮುಂಚೆ ಪ್ರೇಯರ್ ಮಾಡಿ, ಒಂದು ಲಿಮಿಟ್ ಆಗ್ತೀನಿ. ಜ್ಞಾನೋಕ್ತಿಗಳು ಓದಿ ಅತಿ ಮಾಂಸ ಭಕ್ಷಕರಲ್ಲಿ ಸೇರದಿರಿ ಅಂತ ಬರ್ತಿರ್ತೀವಿ. ಯಾವಾಗ್ಲೂ ನಾನ್ ವೆಜ್, ನಾನ್ ವೆಜ್, ನಾನ್ ವೆಜ್, ಕೋಳಿ, ಚಿಕನ್, ಮಟನ್, ಫಿಶ್, ಮೊಟ್ಟೆ, ವೆಜ್, ನಾನ್ ವೆಜ್, ನಾನ್ ವೆಜ್, ನಾನ್ ವೆಜ್. ಅತಿ ಮಾಂಸ ಭಕ್ಷಕರಲ್ಲಿ, ಭಕ್ಷಕರು ಅಂದ್ರೆ ತಿನ್ನೋದು ತಿನ್ನೋದು ತಿನ್ನೋದು, ಸೇರದಿರಿ. ಓದಿದ್ದೀರಾ ವಾಕ್ಯ? ಜ್ಞಾನೋಕ್ತಿಗಳು ಓದ್ಬೇಕು. ನನ್ನ ಮೇಲೆ ಡೌಟ್ ಬರ್ತದೆ, ಏನಿ ಬ್ರದರ್ ಎಲ್ಲಿದ್ದೀರೋ ಬೋಧನೆ ಹೇಳ್ತಾರೆ ಅನ್ಕೋಬೇಡ. ಬೈಬಲ್ ಇರೋದನ್ನ ಹೇಳ್ತೀವಿ, ಓದ್ಬೇಕು. ಮತ್ತೆ ನನ್ನ ಡೌಟ್ ಪಡ್ತೀನಿ ನೀವು.
ಏನಂತ ಬರೆದಿದೆ ಅಂದ್ರೆ ಜ್ಞಾನೋಕ್ತಿಗಳಲ್ಲಿ, ಅತಿ ಮಾಂಸ ಭಕ್ಷಕರಲ್ಲಿ, ಭಕ್ಷಕರು ಅನ್ನೋದು ಅಂದ್ರೆ ತಿನ್ನೋದು, ಊಟಕ್ಕೆ ಹೊಡ್ಕೊಳ್ಳೋದು ಅವ್ರು ಯಾವಾಗಲೂ. ಅದೇ ತಾನೇ ನಮ್ಮ ಹಳೆ ಜೀವನದಲ್ಲಿ ಅದೇ. ಬಟ್ ಕ್ರಿಶ್ಚಿಯನಿಟಿಗೆ ಬಂದ್ಬಿಟ್ರೆ ಏನೇನು? ಫಾಸ್ಟಿಂಗ್, ಪ್ರೇಯರು, ಆಲಯ, ದೇವರು. ನಾವು ಹಳೆ ಜೀವನದಲ್ಲಿ ಹಂಗೆ ನಾವೇನ್ ಮಾಡ್ತಾ ಇದ್ವಿ ಗೊತ್ತಾ? 25ನೇ ವರ್ಷ ನಮ್ದಿದ್ ಮುಂಚೆ, ನನಗೆ ಇವಾಗ 42, 25ನೇ ವರ್ಷದಲ್ಲಿ ದೇವ್ರು ನಮ್ದೆ. ಆ 25 ವರ್ಷ ಹೆಂಗ್ ಗೊತ್ತಾ? ಆ ಥಿಯೇಟರ್ಗಳಿಗೆ ಹೋಗೋದು, ಅಲ್ಲಿ ಇಸ್ಕೊಂಡು ತಿನ್ನೋದು, ಹೋಟ್ಲಲ್ಲಿ ತಿನ್ನೋದು, ಮನೇಲಿ ಅಡಿಗೆ ಮಾಡ್ಕೊಡೋದು, ಬೈಲಲ್ಲಿ ತಿನ್ನೋದು, ಬೈಲಲ್ಲಿ ಸುತ್ಕೊಂಡು ತಿನ್ನೋದು, ಬೈಲಲ್ಲಿ ಮಾಡ್ಕೊಂಡು ತಿನ್ನೋದು, ಹೋಟ್ಲುಗಳು, ಪಾರ್ಟಿಗಳು, ಮದುವೆಗಳು, ಯಾವಾಗಲೂ ಸ್ಪೆಷಲ್ ಸ್ಪೆಷಲ್ ಸ್ಪೆಷಲ್. ನೋಡಿ, ಲೈಫೇ ಊಟ. ಮನೇಲಿ ಚೆನ್ನಾಗಿರಲ್ಲ ಟೇಸ್ಟ್, ಬೇರೆ ಫ್ರೆಂಡ್ ಮನೆಗೆ ಹೋಗೋದು, ಹೋಟ್ಲಿಗೆ ಹೋಗೋದು, ಊಟನೇ ನನ್ನ ಲೈಫ್ ಮಾಡ್ಕೊಂಡಿದ್ದೆ. ಬಟ್ ಇವಾಗ ವಾರಕ್ಕೊಂದ್ಸರಿ ಉಪವಾಸ. ಅವಾಗ ನಾನು ದೇವ್ರು ಹೇಳ್ಬಿಟ್ರೆ 3 ದಿನ ಉಪವಾಸ, 21 ದಿನ ಉಪವಾಸ, 40 ದಿನ ಉಪವಾಸ, ಎಲ್ಲ ವೆರೈಟಿ ಉಪವಾಸ ಮಾಡಿದ್ವಿ. ಆಮೇಲೆ ದೇವ್ರು ಅದೇ ತರ ರೆವಲ್ಯೂಷನ್ ಕೊಡ್ತಾನೆ, ದರ್ಶನ ಕೊಡ್ತಾನೆ, ಮಾತಾಡ್ತಾನೆ. ನಿನಗೆ, ನನಗೆ, ಲೋಕಕ್ಕೆ, ಪ್ರಪಂಚಕ್ಕೆ, ಸಭೆಗೆ, ಬೋಧಕರಿಗೆ ಮಾತಾಡ್ತಾನೆ. ನಿನ್ನ ಕುಟುಂಬಕ್ಕೆ, ನನ್ನ ಕುಟುಂಬಕ್ಕೆ ಹೋಗಿ ಕುತ್ಕೊಬೇಕು. ಊಟ ತಿನ್ಕೊಂಡಿದ್ರೆ ಏನ್ ಮಾಡ್ತೀವಿ? ಮಲ್ಕೊಂತೀವಿ. ಉಪವಾಸವಾಗಿದ್ರೆ ನಿದ್ರೆ ಬರಲ್ಲ. ಹೋಗಿ ಮಾಡ್ಕೊಂಡು ಮಲ್ಕೊಂಡಾಗ ಏನಾಗುತ್ತೆ? ನಿದ್ರೆ ಬರಲ್ಲ. ಅತಿ ಭೋಜನದ ಮದಡು. ಯಾರು ಹೇಳಿದ ಮಾತು ಗೊತ್ತಾ? ಜೀಸಸ್, ಲೂಕ ಅಲ್ಲ. ಜೀಸಸ್ ಹೇಳಿದ್ನ ಲೂಕ ಬರ್ದಿಟ್ಟಿದ್ದಾನೆ. ಯೇಸು ಕ್ರಿಸ್ತನ್ ಹೇಳಿದಿನ ಲೂಕನ್ ಬರ್ದಿಟ್ಟಿರೋದು, ನಮ್ ಕೈ ಕೊಟ್ಟಿರೋದು. ಅತಿ ಭೋಜನದ ಮದಡಲ್ಲಿ ಇರಬಾರ್ದು ನೀವು. ಆದಷ್ಟು ಪ್ರೇಯರಲ್ಲಿ, ದೇವರಲ್ಲಿ, ವಾಕ್ಯದಲ್ಲಿರಿ. ಮಾಮೂಲಿ ಊಟ ತಿನ್ನಿ, ನಿಮ್ಗೆ ಶಕ್ತಿ ಬೇಕು. ಗಾಡಿ ಓಡಿಸೋದಕ್ಕೆ, ವೇಟ್ ಎತ್ತೋದಕ್ಕೆ, ನಡೆಯೋದಕ್ಕೆ ಶಕ್ತಿ ಬೇಕು. ಫಸ್ಟ್ ಕುತ್ಕೊಂಡೆ ಎದ್ದೋಳೋದಕ್ಕೆ ಶಕ್ತಿ ಬೇಕು. ಊಟ ತಿಂದಿಲ್ಲ ಅಂದ್ರೆ ತಲೆ ಚಕ್ಕರ್ ಬರ್ತದೆ, ಎದ್ದೋಳ ಕೂಡ ಆಗಲ್ಲ. ಪಾನೀಯಗಳು ಅಂತ ಬಂತು. ಮನೇಲಿ ಹೋಗಿ ಓದ್ಕೊಳ್ಳಿ, ಮತ್ತಾಯ ಗ್ರಂಥ 6ನೇ ಅಧ್ಯಾಯ 28ರಿಂದ 34ನೇ ವಚನವರೆಗೂ ಫುಡ್ ಬಗ್ಗೆನೇ ಜಾಸ್ತಿ ಮಾತಾಡ್ತಾನೆ. ಏನ್ ತಿನ್ಲಿ, ಏನ್ ಕುಡಿಲಿ. ಊಟದ ಬಗ್ಗೆ ಬಂತ, ಹೊಟ್ಟೆ ಬಗ್ಗೆ ಬಂತ. ಮನುಷ್ಯರು ನೋಡಬಾ ಐಸರ್, ಮನುಷ್ಯರು ಊಟಕ್ಕೆ ಹೊಡ್ಕೊಳ್ಳೋದು ಹೆಚ್ಚಾಗ. ನಾವು ಚಿಂತೆ ಮಾಡೋದು ಫಸ್ಟ್ ಊಟನೇ. ನನಗೆ ಅದಿಲ್ಲಂದ್ರೆ ಆಗಲ್ಲ. ಅದು ಓವರ್ ಆಗಿ ಹೋಗ್ಬೇಡ ಅಂತ ಇವತ್ತಿನ ವಾಕ್ಯ. ಬಿ ಕೇರ್ಫುಲ್. ಅತಿಯಾಗಿ ಊಟ ಅಂದ್ರೆ ನೀನ್ ದೇವ್ರನ್ನ ಸೇವಿಸಕ್ ಆಗಲ್ಲ. ಊಟನೇ ತಿನ್ಬೇಡ ಅಂತ ಹೇಳ್ತಲ್ಲ, 3 ಹೊತ್ತು ತಿನ್ನು. ಆಮೇಲೆ ಅವಾಗ ದೇವ್ರ ಹತ್ರ ನೀನು ಕುತ್ಕೋ. ಒಂದು ದಿನಕ್ಕೆ ದೇವ್ರ ಹತ್ರ ಮಾತಾಡ, ಬೈಬಲ್ ಓದು, ಆಲಯಕ್ಕೆ ಬಾ. ಎಷ್ಟೋ ಜನ ಮನೆಗಳಲ್ಲಿ ಮಾಡ್ಕೊಂಡು ತಿನ್ಕೊಂಡು ಕೂತ್ಕೊಂಡಿರ್ತಿರ್ತಾರೆ. ಭಾನುವಾರ ಬರಲ್ಲ, ತಿನ್ನಕ್ಕಂತಾನೆ ಹೋಗ್ತಾರೆ ಊರುಗಳಿಗೆ. ಭಾನುವಾರ ಬಂದಿರಲ್ಲ. ಕ್ಲೀನಾಗಿ ಕೇಳಿ, ಪ್ರತಿಯೊಬ್ರು ಕೇಳಿ. ನಿಮ್ಗೂ ಅಂತ ಸಿಚುವೇಶನ್ಗಳು ಬರ್ತಾ ಇದೆ. ಇವಾಗ ಇಲ್ಲೇನು, ನಾಳೆ ಸೈತಾನ ಆಫರ್ ಕೊಡ್ತಾನೆ. ಹುಷಾರ್. ಅಂತ್ಯ ದಿನಗಳಲ್ಲಿ ಸೈತಾನ ಎಚ್ಚರವಾಗಿರಿ. ಸೈತಾನ ಹತ್ರ, ಮನುಷ್ಯರ ಹತ್ರ ಅವ್ರು ಸ್ಮೂತ ಕರೀತಾರೆ ನಿಮ್ಮನ್ನ. ಆಮೇಲೆ ಅವ್ರ ಕೂಟಗಳಿಗೆ ನಿಮ್ಮನ್ನ ಬೀಳ್ಸ ಕರೆಯೋದು. ಆಮೇಲೆ ನಾನೆಲ್ಲ ದೀಕ್ಷೆ ಸ್ಥಾನ ತಗೊಂಡ್ಮೇಲೆ ತುಂಬಾ ಯಾಮಾರಿದ್ದೀನಿ. ಅಂತ ಕೂಟಗಳಲ್ಲಿ ಹೋಗಿ ತಿಂದು ತೆಗಿದೀನಿ. ತಪ್ಪದು. ಅವ್ರು ಪ್ರೀತಿಯಿಂದ ಕರೀತಾರೆ. ನಮ್ಗೆ ಅದು ನಿಷಿದ್ಧವಾಗಿರೋದನ್ನ ನಾವು ತಿನ್ಬಾರ್ದು. ಊಟದಲ್ಲೇ ಪಾಪ ಮಾಡೋದು ಎಚ್ಚರ, ಜಾಗ್ರತೆ. ಮೊದಲನೇ ಮನುಷ್ಯ ಬಿದ್ದೋಗಿದ್ದು ಊಟದಲ್ಲೇ, ಎರಡನೇ ಮನುಷ್ಯ ಬಿದ್ದೋಗಿದ್ದು ಊಟದಲ್ಲೇ. ಸೊದೋಮ್ ಗೊಮೋರರು ಸುಟ್ಟಾಕೋದು ಕಾರಣ ಏನು? ಊಟ. 4 ಪ್ರಾಬ್ಲಮ್ ಐತೆ. ಊಟ ಮೇಯ್ನ್. ಸೊದೋಮ್ ಗೊಮೋರ ಲೋಟ ಇದನ್ನಲ್ಲ, ಆ ಗ್ರಾಮನ ಸುಟ್ಟಾಕೋದಕ್ಕೆ, ಆ ಪಟ್ಟಣನ ಕಾರಣ ಏನಂದ್ರೆ ಆ ಪಟ್ಟಣಕ್ಕೆ ಸಂಬಂಧಪಟ್ಟಿರೋ ಊರುಗಳನ್ನ ಮೇನ್ ಪ್ರಾಬ್ಲಮ್ ಊಟ. ಅಲ್ಲೆಲ್ಲ 4-5 ಪ್ರಾಬ್ಲಮ್ ಇದೆ. ಮೇನ್ ಪ್ರಾಬ್ಲಮ್ ಊಟ. ಓದಿ ಎಜೆಸ್ಕೇಲ್ 16:49 ಫಾಸ್ಟ್ ಆಗಿ ಓದಿ. ಎಜೆಸ್ಕೇಲ್ 16:49. ಸೊದೋಮ್ ಕೆಲಸ ಯಹೂದ್ರಿಗೆ ಹೇಳ್ತಾ ಇರೋದು. ಆಕ್ಚುಲಿ ಆ ಮಾತು ಯಾರಿಗೆ ಹೇಳ್ತಾ ಇರೋದು? ಯಹೂದ್ರಿಗೆ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ರಿಗೆ ಹೇಳ್ತಾ ಇದ್ದಾನೆ. ನಿನ್ ತಂಗಿಯಾದ ಸೊದೋಮು ಏನ್ ಕೆಲಸ ಇರುತ್ತೆ ಅದಕ್ಕೆ? ಸೊದೋಮ್ ಅಂದ್ರೆ ಸೊದೋಮ್ ಅಲ್ಲ, ಇಂಡಿಯಾ ಅಂದ್ರೆ ಇಂಡಿಯಾ ಅಲ್ಲ, ಇಂಡಿಯನ್ಸ್, ಭಾರತೀಯರಿಗೆ ಹೇಳ್ತಾ ಇದ್ದಾನೆ. ಅದೇ ತರ ಸೊದೋಮ್ ಅವ್ರ ಕೆಲಸ ಏನಂತೆ? ನಿನ್ನ ತಂಗಿಯಾದ ಸೊದೋಮು
ಹೊಟ್ಟೆ ತುಂಬಿಸ್ಕೊಳ್ಳೋದು. ನೋಡಲ್ಲಿ ಪದ ನೋಡಿ ಚೆನ್ನಾಗಿ ಓದಿ ಇನ್ನೊಂದ್ಸಲ ಓದಿ. ಸೊದೋಮೆಂಬ ಯೂದಾಗೆ ಹೇಳ್ತಾ ಇದ್ದಾನೆ, ಯಹೂದ್ಯಾಗೆ ಹೇಳ್ತಾ ಇದ್ದಾನೆ ದೇವರು, ಸೊದೋಮನ್ನು ನಿನ್ ತಂಗಿದಳಲ್ಲ ಎದುರುಗಡೆ, ಅದ್ರ ಮೇನ್ ಕೆಲಸ ಏನಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದೇ ಅದ್ರ ಲೈಫು. ಇವತ್ತೇನು ಹೋದ್ರೆ ಊಟಗಳು ವೇಸ್ಟ್ ಮಾಡ್ತಾ ಇರ್ತಾರೆ, ಮದುವೆಗಳಲ್ಲಿ, ಮನೆಗಳಲ್ಲಿ, ಮೋರಿಗಳಲ್ಲಿ ಹಾಕ್ತಾರೆ. ಬಿಲ್ಡಿಂಗ್ ಹೋದ್ರು ಅವ್ರಿಗೊಂದು 1,50,000, 80,000, 20,000, 40,000 ತಿಂಗಳಿಗೆ ಪೇಮೆಂಟ್. 1.5 ಲಕ್ಷ, 2 ಲಕ್ಷ. ಒಂದು ಮನುಷ್ಯ, ನನ್ಗೆ ಗೊತ್ತಿರೋ ಒಂದು ಮನುಷ್ಯನ ಕೇಳಿದೆ, ಒಂದು ದಿನಕ್ಕೆ ಇವಾಗ 10 ಲಕ್ಷ ದುಡಿತಾನಂತೆ ಒಂದು ದಿನಕ್ಕೆ, ಒಂದು ತಿಂಗಳಿಗೆ ತಿಂದು ತೇಗಿ 10 ಲಕ್ಷ ಎತ್ತಿಕ್ತಾನಂತ. ಇವಾಗ ಅವನೇನ್ ಮಾಡ್ತಾನೆ, ಫುಡ್ನ ಅವನೇನ್ ಮಾಡ್ತಾನೆ, ಮಿಕ್ಕಿದ್ದನ್ನ ಬಡವರಿಗೆ ಕೊಡಲ್ಲ. ಈ ಸೊದೋಮರು ಅದೇ ಕೆಲಸನೇ, ಕೆಳಗಡೆ ಸಿಗ್ತೈತೆ ವಾಕ್ಯ, ಬಡವರಿಗೆ ಅವ್ರು ಕೊಡಲ್ಲಂತೆ. ಊಟ ಬಿಸಾಕಬೇಡಿ. ಇವಾಗ ಊಟಕ್ಕೆ ಕಷ್ಟ ಬಂದಿದೆ, ಬರಗಾಲ ಬಂದಿದೆ, ಇನ್ನೂ ಜಾಸ್ತಿ ಹೋಗುತ್ತೆ. ಹುಷಾ ತಿನ್ನಿ ಇಟ್ಕೊಂಡು, ಏನು ಆಗಲ್ಲ, ಕೆಟ್ಟೋಗಿಲ್ವಾ ತಿನ್ನಿ, ಚೆನ್ನಾಗಿದ್ರೆ ತಿನ್ನಿ. ನಮ್ಗೆ ಹೊಟ್ಟೆ ತುಂಬಿದ್ರೇನೆ ಆ ಊಟ ಟೇಸ್ಟು, ಕಲ್ಲರು, ಸ್ಮೆಲ್ಲು ಎಲ್ಲ ನೋಡ್ತೀರಾ. ಬಡವರಿಗೆ ಊಟ ಇಲ್ಲಿರೋರು ತೊಟ್ಟಿಯಲ್ಲಿ ಎತ್ಕೊಂಡು ತಿಂತಾ ಇರ್ತಾರೆ, ತೊಟ್ಟಿಯಲ್ಲಿ ಉಡ್ತಾರೆ. ಮದುವೆ ಮನೆ ಹತ್ರ ಹೋಗ್ಬಿಟ್ಟು, ಹೋಟ್ಲುಗಳ ಹತ್ರ ಹೋಗ್ಬಿಟ್ಟು ಅವ್ರು ಸಾಯಂಕಾಲ ರಾತ್ರಿ 11 ಗಂಟೆಗೆ ತಂದಾಕ್ತಾರೆ. ಆ ಎಲೆಗಳಲ್ಲಿ, ಪ್ಲೇಟ್ಗಳಲ್ಲಿ ಇರೋದನ್ನ ತಿಂತಾರೆ. ನಮ್ಗೆ ಹೊಟ್ಟೆ ತುಂಬಿರೋದ್ರಿಂದ, ನಾವು ವೆರೈಟಿ ತಿನ್ನೋದ್ರಿಂದ ಟೇಸ್ಟ್ ಬೇಕು, ನಮ್ಗೆ ಕಲರ್ ಬೇಕು. ಊಟ ವೇಸ್ಟ್ ಮಾಡಬೇಡಿ, ಯಾರಿಗನ ಕೊಡಿ, ನಿಮ್ಗೆ ಕೊಡ್ತಾರೆ. ಇವಾಗ ಬರಗಾಲ ಬರ್ತಿದೆ, ಸಿಲಿಂಡರ್ ರೇಟ್ 1,200. ನಾನು ಹೇಳುವಾಗ 940, 1,150, 200 ರೂಪಾಯಿಗೆ ಹೋಗಿದೆ ಇವಾಗ. ಹುಷಾರ್, 2,000 ಕೂಡ ಕಡಿಮೆ ಇಲ್ಲ ಅದು ಹೋಗೋದು ಸಿಲಿಂಡರ್ ರೇಟು. ಆಮೇಲೆ ಕಡಿಮೆ ಆಗಲಿ ಇನ್ಮೇಲೆ. ಫುಡ್ ರೇಟ್ಗಳು ಅಷ್ಟೇ, ಬೇಳೆಗಳು, ಅಕ್ಕಿ, ರೇಷನ್, ಪ್ರಾವಿಷನ್ ಇರೋರು ಕೊಡಿ. ನಿಮ್ಗೆ ಕಷ್ಟ ಬಂದ್ರೆ ದೇವ್ರು ಕಾಪಾಡ್ತಾನೆ, ಹೇಳಿರ್ತೀವಿ. ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಆಪತ್ಕಾಲದಲ್ಲಿ ದೇವರು ಅವನನ್ನ, ರೋಗದಲ್ಲಿ ಅವನನ್ನ ದೇವರು ಎಬ್ಬರಿಸ್ತಾನೆ. ಕೀರ್ತನೆಗಳು 41:3. ಆಮೇನ್. ಊಟದಲ್ಲಿ ಎಚ್ಚರ, ಊಟದಲ್ಲಿ ಜಾಗ್ರತೆ. ನೋಡಿ, ಸೊದೋಮ್ ಕೆಲಸ ಹೊಟ್ಟೆ ತುಂಬಿಸ್ಕೊಳ್ಳೋದನ್ನ ಕೆಲಸ. ದೇವರನ್ನ ಹುಡುಕ್ತಾ ಇಲ್ಲ, ಆರಾಧಿಸ್ತಾ ಇಲ್ಲ, ಘನಪಡಿಸ್ತಾ ಇಲ್ಲ. ನೋಡಿ, ನೋವಿನ ಕಾಲದಲ್ಲಿ ಹಂಗೆ ನೋವ ಮಾತ್ರ ನಾವೇ ಕಟ್ತಾ ಇದ್ದೀವಿ. 100 ವರ್ಷ ಕಟ್ಟಿದ್ದಾನೆ, ಒಬ್ಬನೂ ಬಂದಿಲ್ಲ. ಅವರು, ಅವ್ರ ಹೆಂಡತಿ, ಅವ್ರ ಸೊಸೆ ಇದ್ರು, ಅವ್ರ 3 ಮಕ್ಕಳು, 8 ಜನ. ಮಿಕ್ಕವರೆಲ್ಲ ನಗದ್ರು. ಮಳೆ ಬಂದೇನಾಯ್ತು ಅವ್ರ ಗತಿ? ಅವ್ರೇನ್ ಮಾಡ್ತಾ ಇರ್ಬೋದು ಅನ್ಕೋತಿ? ತಿನ್ನೋದು, ಕುಡಿಯೋದು, ತೇಗೋದು, ಕುಣಿಯೋದು, ಡ್ಯಾನ್ಸ್ ಆಡೋದು. ಅದೇ ಇವತ್ತು ತಿನ್ನು, ಕುಡಿ, ಡ್ಯಾನ್ಸ್ ಆಡೋದು. ಹುಷಾರು, ಅಪ್ಪಿ ತಪ್ಪಿ ಅದ್ರಲ್ಲಿ ಹೋಗಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಸೊದೋಮು ಹೊಟ್ಟೆ ತುಂಬಿಸ್ಕೊಳ್ಳೋದು. ಕೆಳಗಡೆ ಹೋಗಿ ಹಂಗೆ. ಸ್ವಸುಖ. ಹಾಗಾದ್ರೆ ಬೇರೆಯವ್ರನ್ನ ಹೊಟ್ಟೆ ಬಗ್ಗೆ ಹೇಳ್ಬಿಡ್ತಲ್ಲ ಫಸ್ಟ್, ಬೇರೆಯವ್ರನ್ನ ನೋಡಲ್ಲ. ಊಟ ಬಿಸಾಕ್ತೀರಿ ಇನ್ಮೇಲೆ. ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ ದಯವಿಟ್ಟು. ಇಲ್ವಾ, ಬೇಗ ತಿಂಡಿ. ಬೆಳಿಗ್ಗೆ ಮಿಕ್ಕಿದ್ದು ಸಾಯಂಕಾಲ ತಿನ್ಬಿಡಿ, ರಾತ್ರಿ ತಿನ್ಬಿಡಿ, ಇಲ್ಲ ಬೆಳಿಗ್ಗೆ ಆದ್ರೂ ತಿನ್ಬಿಡಿ, ಇಲ್ಲ ಇನ್ನೊಬ್ರಿಗೆ ಅನ್ನ ಕೊಡಿ. ಬಿಸಾಕ್ಬೇಡಿ. ಸ್ವಸುಖ ಆಗ್ಬಿಡ್ತದೆ. ಇನ್ನೊಬ್ರಿಗೆ ಕೊಡ್ಲೇಬೇಕು, ನೀವು ಬಿಸಾಕಿಲ್ಲ ಕೊಡ್ಲೇಬೇಕು. ನೀವು ಊಟ ಕೊಡಿ ಇನ್ನೊಬ್ರಿಗೆ ದಯವಿಟ್ಟು. ನೋಡಿ ಕೆಳಗಡೆ ಹಂಗೆ ಓದಮ್ಮ. ಏನಂದ್ರೆ ಅವ್ರು ಯಾರು? ದೀನ ದರಿದ್ರ ಅಂದ್ರೆ ಯಾರು? ದಿಕ್ಕಿಲ್ದಿರೋರು, ಊಟಕ್ಕೆ ಕಷ್ಟ ಇರೋರು, ದಿಕ್ಕಿಲ್ಲದ ದೀನ ದರಿದ್ರರಿಗೆ ದಾನ ಧರ್ಮ ಮಾಡೋದನ್ನ ಕಲಿ. ದೇವ್ರ ಮಕ್ಕಳು ಬೆಂಬಲವಾಗಿರ್ಲಿಲ್ಲ. ಸೊದೋಮ್ ಸುಟ್ಟಾಗ ಕಾರಣ ಇದು ಒಂದು ಪಾಯಿಂಟ್ ಗೊತ್ತಾಯ್ತಾ? ಎಲ್ಲಿ ಕೊಡ್ತಾ ಇದ್ದಾನೆ? ಸೊದೋಮ್ ಗೋಮೇರ್ ಬರೋದು 16ನೇ ಅಧ್ಯಾಯ, 17ನೇ ಅಧ್ಯಾಯ, 18ನೇ ಅಧ್ಯಾಯದಲ್ಲಿ ಆದಿಕಾಂಡದಲ್ಲಿ. 17, 18ರಲ್ಲಿ ಜಾಸ್ತಿ ಇದೆ. ಯಜಸ್ಕೇಲದಲ್ಲಿ ಮಾತಾಡ್ತಾ ಇದ್ದಾನೆ ನೋಡಿ, ಅಲ್ಲಿಲ್ಲ ಈ ವಾಕ್ಯ. ಆ ಗ್ರಂಥದಲ್ಲಿ ಇರೋದನ್ನ ಇಲ್ಲಿ ಮಾತಾಡ್ತಾ ಇದ್ದಾನೆ. ಸೊದೋಮ್ ಗೋಮೇರ್ ಕಥೆ ಎಲ್ಲಿ ಮುಗಿದೋಯ್ತು?
19ನೇ ಅಧ್ಯಾಯಕ್ಕಿಲ್ಲ ಸೊದೋಮ್ ಗೊಮೆರ, ಇವಾಗ ಇಲ್ಲ ಅದು. ಅಲ್ಲಿ ಹೋಗಿ ನೀವು ಒಂದು ಕಲ್ಲು ಮುಟ್ಟಿ ಪುಡಿ ಪುಡಿ ಆಗುತ್ತೆ, ವೈಟ್ ಬೂದಿ ತರ ಆಗುತ್ತೆ. ಕಲ್ಲು ಸುಟ್ಟು, ಅಲ್ಲಿ ಕಲ್ಲುಗಳು ಕೂಡ ಸುಟ್ಟೋಗುತ್ತೆ, ಮನೆಗಳು, ಗಿಡಗಳು, ಮನುಷ್ಯರು, ಕಂಪ್ಲೀಟ್ ಫಿನಿಶ್, ಕೋಟೆ ಗೀಟೆ ಎಲ್ಲ. ಇವಾಗಲ ಜಾಗ ಶಾಪ, ಹಂಗೆ ಏನು ಬೆಳೆಯಕ್ಕಾಗಲ್ಲ, ಮನುಷ್ಯರು ಇಲ್ಲ, ವೈಟ್ ಬೂದಿ, ಕಲ್ಲಿನ ಮುಟ್ಟಿದ್ರೆ ಬೂದಿ ಆಗುತ್ತೆ. ದೇವ್ರ ಶಾಪ, ಅಗ್ನಿ ಗಂಧಕಗಳು ಸುರಿಸಿ ಸುಟ್ಟೋಗಿದ್ದು. ನಮ್ಗತಿ ಏನಾಗುತ್ತೆ ಇವಾಗ? ಅವ್ರ ಕಾಲದಲ್ಲಿ ಇದ್ದಂಗೆ ನಾವು ಇದ್ದೀರಿ, ನಾವು ಅಹಂಕಾರ ಪಡ್ತಾ ಇದ್ರಿ, ಊಟ 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 ಅಂತೀರಿ, ಹೊಟ್ಟೆ ತುಂಬಿಸ್ಕೊಳ್ಳೋದು ನೋಡ್ತೀವಿ, ಇತರರಿಗೆ ಕೊಡಲ್ಲ, ಬಿಸಾಕ್ತೀವಿ ಊಟನ. ಅಮೆರಿಕದವರು 80,000 ಮೆಟ್ರಿಕ್ ಟನ್ ಗೋಧಿನ ನಮ್ಮ ಹತ್ರ ಮಿಕ್ಕಿದೆ ತಿಂದು ಅಂತ ಹೇಳ್ಬಿಟ್ಟು ಸಮುದ್ರದಲ್ಲಿ ಉಯ್ದು ಬಿಡ್ತಂತೆ. ಆ ಟೈಮಲ್ಲಿ ಎಷ್ಟೋ ದೇಶಗಳಿಗೆ ಊಟ ಇರಲಿಲ್ಲ, ಕೊಡ್ಬೋದಾಗಿತ್ತಲ್ಲ ಅವ್ರಿಗೆ, ಇಂಪೋರ್ಟ್ ಮಾಡ್ಬೋದಾಗಿಲ್ಲ. ಎಕ್ಸ್ಪೋರ್ಟ್ ಮಾಡಿದ್ರೆ ದೇವ್ರ ಮೇಲ್ಗಡೆಯಿಂದ ಇಂಪೋರ್ಟ್ ಮಾಡ್ತಾ ಇದ್ನಾ? ಇನ್ನೊಂದು ವಾಕ್ಯ ಓದಿ, ಸ್ಪಿರಿಟ್ ಆಫ್ ಗಾಡ್. ಆಮೆನ್. ಹಲ್ಲೆಲೂಯಾ. ಮತ್ತಾಯ ವಾಕ್ಯ ಬರ್ಕೊಂಡ್ರ, ಎಸ್ಕೆಲ್ಲ ಬರ್ಕೊಂಡ್ರ? ರೋಮನ್ಸ್ 14:17 ಓದಿ. ರೋಮನ್ಸ್ 14:17 14:17 ಸೀಬನ್ ನೋಡ್ಬೇಕು. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಸಂತೋಷ ಪವಿತ್ರ ಆತ್ಮನಿಂದ ಉಂಟಾಗ ನಮ್ಮ ಹೃದಯದೊಳಗೆ ಹೋಗುತ್ತಾರೆ. ಈ ತಿನ್ನೋದು ಕುಡಿಯೋದು ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಆ ದೇವ್ರ ರಾಜ್ಯ ಅಲ್ಲ. ಅದಕ್ಕಾಗಿ ತಮಕಿಸ್ಬೇಡಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕಾಗಿ ದುಡಿಯುವ ಆಹಾರಕ್ಕಾಗಿ ದುಡಿಯಿರಿ. ಹಲ್ಲೆಲೂಯಾ. 6:27 ಯೋಹಾನ 6:27. ಸಾಕಮ್ಮ, ಹೇಳಿದ್ದೀನಿ, ಮನೇಲಿ ಓದ್ಕೊಳ್ಳಿ. ಜಾನ್ ಚಾಪ್ಟರ್ 6:27. ಹಲ್ಲೆಲೂಯಾ. ರೋಮನ್ಸ್ 14:17 ಏನ್ ಹೇಳ್ತೈತೆ? ತಿನ್ನುವುದು ಕುಡಿಯುವುದು. ನಾವ್ಯಾಕೆ ದೇವ್ರ ನಂಬಿರೋದು? ದೇವರ ರಾಜ್ಯಕ್ಕೆ ಹೋಗೋದಕ್ಕೆ. ಅದೇ ತಪ್ಪಿಸ್ಕೊಂಡ್ರೆ, ಊಟ ನಮ್ಮ ನಿತ್ಯ ಜೀವ ತಪ್ಪಿಸ್ಬಿಟ್ರೆ, ಚಕ್ಕ ಚಕ್ಕ ಅಂತ ಅಡಿಗೆ ಮುಗಿಸ್ಬಿಟ್ಟು ತಿನ್ಬಿಟ್ಟು ಪ್ರೇಯರ್ ಕೂತ್ಕೊಳ್ಳಿ, ಆಲಯಕ್ಕೆ ಬನ್ನಿ. ಕೆಲವು ತಿಂತಾ ಕೂತಿರ್ತಾರೆ, ಆಲೆ ಇಲ್ಲಿ ಸ್ಟಾರ್ಟ್ ಆಗಿರ್ತದೆ, ನಾಷ್ಟ ಕೂತ್ಕೊಂಡು ತಿಂತಾ ಇರ್ತಾರೆ ಮನೆಗಳಲ್ಲಿ, ಗೊತ್ತಾ? ಇಲ್ಲಿ ಆಲಯದಲ್ಲಿ ಪ್ರೇಯರ್ ಸ್ಟಾರ್ಟ್ ಆಗಿದಪ್ಪ 9:00 ಬ್ರದರ್ 9:15 ಬಂದು ಪ್ರೇಯರ್ ಮಾಡಿ ಅಂತ ಹೇಳಿದ್ದಾರೆ. ನೋ, ನಮ್ ಸಭೆಗಲ್ಲ, ಎಲ್ಲಾ ಸಭೆಗೆ ಹೇಳ್ತಾ ಇದ್ದಾರೆ ದೇವರು. ಫಾಸ್ಟರ್ ಹೇಳಿದಾರಲ್ಲ, ಬೇರೆ ಸಭೆಗಲ್ಲ, ನೀವು ಕ್ವೈಟ್ ಆಗ್ಬಿಡ್ಬೇಡಿ, ಆಮೇಲೆ ಒಳ್ಳೆಯವರಾಗ್ಬೇಡಿ. ಎಲ್ಲಾರ್ಗು ಹೇಳ್ತಾ ಇದ್ದಾರೆ ದೇವರು, ಎಲ್ಲಾ ಸಭೆಗೆ ಮಾತಾಡೋದು ದೇವರಾತ್ಮ. ನಾಟ್ ಓನ್ಲಿ ಅವರ್ ಚರ್ಚ್, ಎಲ್ಲಾ ಚರ್ಚ್. ಆಮೆನ್. ಸ್ಪಿರಿಟ್ ಆಫ್ ಗಾಡ್. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಹೇಳ್ತೀನಲ್ಲ, ಸಂಡೇ ಸರ್ವಿಸ್ ನಡೀತಾ ಇದ್ದಾರೆ, ಎಲ್ಲಿ ತಿಂತಾ ಕುಡಿತಾ ಇರ್ತಾರೋ ಗೊತ್ತಿಲ್ಲ. ಮನೆಗಳಲ್ಲಿ, ಊರುಗಳಲ್ಲಿ, ಹಬ್ಬಗಳಲ್ಲಿ, ಇಲ್ಲಿ ಆರಾಧನೆ ಜರುಗ್ತಾ ಇದ್ರೆ, ನಮ್ಮ ಅಪ್ಪ ಅಮ್ಮ ಸತ್ತೋಗಿದ್ರೆ ಮನ್ಸಿರ್ತೈತೆ ಕೆಲಸ ಮಾಡಕ? ಏನಾಗ್ತೈತಿ? ಅನ್ನೋಗಿ ನೋಡ್ಬೇಕು, ಕಣ್ಣೀರಾಗ್ಬೇಕು, ಮಣ್ಣಿಗೆ ಹೋಗ್ಬೇಕು. ಅಯ್ಯೋ, ಕಡೆ ಮುಖಾನ ನೋಡೋ ನಮ್ಮ ಮಕ್ಕಳಿಗೆ ಮೊಮ್ಮಕ್ಳಿಗೆ ತೋರ್ಸೋದು ಎಲ್ಲಾರು ಕರ್ಕೊಂಡು ಓಡ್ತಾರಲ್ವಾ? ಆ ತರ ಇರ್ಬೇಕು. ಆರಾಧನೆ ನಡೀತದ್ರೆ ಹೆಂಗ್ ತಿಂತಾ ಕುಡಿತಾ ಇರೋದು? ಆಮೇಲೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಹಂಗೇನು ತಿನ್ನೋ ಕುಡಿಯಕ್ ನೀನು ಓಡೋದಂದ್ರೆ ಚರ್ಚ್ ಬಿಟ್ಬಿಟ್ಟು, ಕರ್ತನ ಭೋಜನ ಬಿಟ್ಟು ನಿತ್ಯ ಜೀವ ಸಿಗಲ್ಲ. ಒಬ್ಬೊಬ್ಬರಿಗೂ ಹೇಳ್ತಾ ಇದ್ರು ದೇವರು, ನನಗಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಮಾಡಬೇಡ. ಆಮೆನ್. ಹಲ್ಲೆಲೂಯಾ. ಸ್ಪಿರಿಟ್ ಆಫ್ ಗಾಡ್. ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದಿ. 1 ಕೊರಿಂಥ 11:30, 1 ಕೊರಿಂಥಿಯನ್ 11:30. ಈ ಕಾರಣದಿಂದ ಅನೇಕರು, ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ಏನಂದ್ಬಿಟ್ರು? ಅಯೋಗ್ಯವಾಗಿ ಕರ್ತನ ಭೋಜನ ತಿನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇವರು. ಕರೆಕ್ಟಾ? ಆ ವಾಕ್ಯ ಅಧ್ಯಾಯ ಕರ್ತನ ಭೋಜನದ ಬಗ್ಗೆನಾ? 11ನೇ ಅಧ್ಯಾಯ 25ನೇ ವರ್ಷದಿಂದ ಹಿಡಿದು 26, 27, 28, 29, 30, 31, 32, 33, 34. ಹಲ್ಲೆಲೂಯಾ. ಎಲ್ಲ ವಾಕ್ಯಗಳು ಏನ್ರ ಬಗ್ಗೆ ಮಾತಾಡ್ತಾ ಇದೆ? ವಾಕ್ಯ ಕರ್ತನ ಭೋಜನದ ಬಗ್ಗೆ ಮಾತಾಡ್ತಾ ಇದೆ. ಯಾಕೆ ಸಾಯ್ತಾ ಇದ್ದಾರೆ ಕರ್ತನ ಭೋಜನ ತಿಂದು? ಅಯೋಗ್ಯವಾಗಿ ತಿಂತಾ ಇದ್ದಾರೆ, ಯೋಗ್ಯವಾಗಿ ತಿಂತಾ ಇಲ್ಲ. ಪಾಪದಲ್ಲಿ ಇದ್ದು ತಿಂತಾ ಇದ್ದಾರೆ, ಅಶುದ್ಧವಾಗಿ ಇದ್ದು ತಿಂತಾ ಇದ್ದಾರೆ,
ದೇವರಿಗೆ ನಿಷಿದ್ಧವಾದನ್ನ ತಿಂದು ಇಲ್ಲಿ ಬಂದು ತಿಂತಾ ಇದ್ದಾರೆ. ನಿಮ್ಮ ಮನೆಗೆ ಹೋಗಿ ಓದ್ಕೊಳ್ಳಿ, ಪಕ್ಕದ ಪೇಜಲ್ಲಿ 10ನೇ ಅಧ್ಯಾಯದಲ್ಲಿ ಇದೆ, ಪಕ್ಕದ ಪೇಜ್ 10ನೇ ಅಧ್ಯಾಯದಲ್ಲಿ ಇದೆ. 2 ಹತ್ರನೂ ತಿಂತಾರಂತ, 2 ಹತ್ರನೂ ಕುಡಿತಾರಂತ. ಆ ಕಡೆ ಸೈತಾನ ಪಂಕ್ತಿ, ದೆವ್ವಗಳ ಪಂಕ್ತಿಯಲ್ಲಿ ದೆವ್ವಗಳಿಗೆ ನೈವೇದ್ಯ ಮಾಡಿದ್ದನ್ನ ಎಡೆ ಹಾಕಿದ್ದನ್ನು ತಿಂತಾರಂತೆ. ಇಲ್ಲಿ ಬಂದು ನಮ್ಮ ಪ್ರೇಮ ಭೋಜನದಲ್ಲಿ ತೆಗೆದುಕೊಂಡು ನಮ್ಮ ಜೊತೆಲಿ ತಿಂದು ಕುಡಿತಾರಂತ. 2 ಬಗೆ ಇದೆ. 2 ಹತ್ರ ತಿಂದು ಕುಡಿತೀರ ಅಂತ ಮಾತಾಡ್ತಾನೆ 10ನೇ ಅಧ್ಯಾಯದಲ್ಲಿ, ಪಕ್ಕದ ಪೇಜ್ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ. ಆಮೇಲೆ ಚೆನ್ನಾಗಿ ಬೈಬಲ್ ಓದಿ, ಗೊತ್ತಿದ್ದು ಪಾಪ ಮಾಡಬೇಡಿ. ಸಭೆಯಲ್ಲಿ ವಾಕ್ಯ ಇಲ್ವಾ? ನಿಮ್ ಬೋಧಕರು ಅಂತವನ? ನಿಮ್ ಬೋಧಕರು ಅಂತವ್ರಾದ್ರೆ ನೀವು ತಿನ್ನಿ. ಮನೆ ಒಬ್ಬ ನಮ್ಮ ಬಿಲಿವರ್ಸ್ ಫೋನ್ ಮಾಡಿದ್ರು ಈ ವಿಷಯದಲ್ಲಿ. ಮೇಕೆ ಕುಯ್ದಿದ್ರಂತೆ ಏನೋ ಒಂದು ಉತ್ಸವಕ್ಕೆ, ಬೇರೆ ಚರ್ಚರು ಹೋಗಿ ತಿಂದ್ರಂತೆ, ನಮ್ಮ ಚರ್ಚರು ಹೋಗಿ ತಿಂದಿಲ್ಲ ಅಂತ. ಜೊತೆಲಿ ಅವ್ರು ಪಾಸ್ಟ್ರ ಮಾತಿದ್ರಂತೆ. ಅಲ್ಲೆಲ್ಲೂಯ್ಯ. ಅವ್ರು ಕೇಳಿದ್ರೆ ನೀವು ತಿಂತ ನೀವೇ ಆಗ್ತೀನಲ್ಲ ಅಂತವ್ರು ಆಗ್ಬೇಡಿ, ನೀವು ಕಳ್ತನ ಮಾಡಬೇಡಿ ನೀವು ಕೂಡ ಪ್ಲೀಸ್. ಸತ್ತೋಗ್ತಿ, ಆತ್ಮದಲ್ಲಿ ಸತ್ತೋಗ್ತಿ. ಆದ ಮಾತ್ರ ದೇವರ ಆಜ್ಞೆಯನ್ನು ಬೇಡ, ಊಟದಲ್ಲಿ ಪಾಪ ಮಾಡಬೇಡ. ನಿಮ್ಮ ಮನೇಲಿ ಊಟ ಇಲ್ವಾ? ದೇವ್ರು ನಿನ್ನ ಬ್ಲೆಸ್ ಮಾಡಲ್ಲ. ಮಟನ್, ಚಿಕನ್, ಫಿಶ್ ಯಾವ ಬೇಕು ಕೊಡಲ್ವಾ? ಯೂಟ್ಯೂಬ್ ಅಲ್ಲಿ ಏನ್ ಟೇಸ್ಟ್ ಬೇಕಾದ್ರೂ ಮಾಡ್ಕೊಂಡು ತಿನ್ನು. ಯೂಟ್ಯೂಬ್ ಹೇಳ್ಕೊಡ್ತೇನೆ ಯಾವ ತರ ಚಿಕನ್, ಮಟನ್, ಫಿಶ್ ಫ್ರೈ, ಕರಿ, ಫಿಶ್ ಅಲ್ಲಿ ವೆರೈಟಿ ಮಾಡ್ಕೊಂಡು ತಿನ್ನು. ದೇವ್ರು ಕೊಟ್ಟಿದ್ದಾರೆ. ಇಲ್ಲ ಅದೇ ಅನ್ಕೊಂಡ್ಬಿಟ್ಟು ತಿರ್ಗಾ ಬ್ರದರ್ ಹೇಳಿದಾರೆ ಅಂತ ಅದ್ರಲ್ಲಿ ಫುಲ್ ಟೈಮ್ ಉಜ್ಜೋದು, ತಿನ್ನೋದು, ತೇಗೋದು ಇರಬೇಡ. ಪರ್ಚೇಸ್ ಅಲ್ಲಿ ಪ್ಲೀಸ್. ಇದು ಕಣ್ಣಲ್ಲಿ ನೋಡ್ಬಿಟ್ಟು ನಾನು ಕೆಲವು ಕ್ರಿಶ್ಚಿಯನ್ ಮನೆಗಳನ್ನ, ಕೆಲವು ಬೋಧಕರು ನೋಡ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಅದೇ ಪರ್ಚೇಸ್ ಮಾಡು, ಕ್ಲೀನ್ ಮಾಡು, ತನ್ನು, ತಿನ್ನು, ತೊಳಿ, ಉಜ್ಜು, ಮಲ್ಕೋತಿರ್ಗ ಮಧ್ಯಾಹ್ನ ಮಾಡು, ರಾತ್ರಿಗೆ ಆಗೋಯ್ತು ಒಂದು ದಿನ. ಅವತ್ತೆಲ್ಲ ದೇವ್ರಿಲ್ಲ, ಹೊಟ್ಟೆನೇ ದೇವ್ರು ಅವರು. ಇನ್ನೊಂದು ವಾಕ್ಯ 1 ಕೊರಿಂಥ ಆಯ್ತಲ್ಲ, ಅರಣ್ಯಕಾಂಡ 40, ಅರಣ್ಯಕಾಂಡ 11ನೇ ಅಧ್ಯಾಯ 4ರಿಂದ 6 ಬರ್ಕೊಂಬಿಡಿ ಬೇಗ. ಬೇಡ ಬರ್ಕೊಳ್ಳಿ. 11ನೇ ಅಧ್ಯಾಯ 4ರಿಂದ 6ನೇ ವಚನ. ಬೇಗಪ್ಪ. 11ನೇ ಅಧ್ಯಾಯ ನಂಬರ್ಸ್ 11 4 to 6 plus 19 plus 31 to 34. ಅರಣ್ಯಕಾಂಡ 11ನೇ ಅಧ್ಯಾಯ 4ರಿಂದ 6, 19ನೇ ವಚನ, 31ರಿಂದ ತಿರ್ಗಾ 39ನೇ ವಚನ. ಏನ್ ನಾನು ಹೇಳ್ತೀನಿ ನೋಡಿ, ಏನಿದೆ ಅಂದ್ರೆ ಅವರು ನಾವು ಐಗುಪ್ತದಲ್ಲಿ ಮಟನ್ ತಿಂತಾ ಇದ್ರಿ, ಮಾಂಸ ತಿಂತಿದ್ರಿ. ಇಲ್ಲಿ ಏನಿಲ್ಲ ನಮ್ಗೆ. ಈ ಅಡಿಗೆಯಲ್ಲಿ ಸೌತೆಕಾಯಿ ಜ್ಞಾಪಕ ಬರ್ತಾ ಇದೆ, ಈರುಳ್ಳಿ ಜ್ಞಾಪಕ ಬರ್ತಾ ಇದೆ, ಮೀನ್ ಜ್ಞಾಪಕ ಬರ್ತಾ ಇದೆ, ನೀರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ ನಮ್ಗೆ ಜ್ಞಾಪಕ ಬರ್ತಾ ಇದೆ. ನೋಡಿ ಕೇಳಿ ಅರ್ಥ ಕೇಳಿ, ಮನೇಲಿ ಹೋಗ್ಬಿಟ್ಟು ಜ್ಞಾಪಕ ಬರ್ತಾ ಇದೆ ನಮ್ಗೆ. ಅಯ್ಯೋ ಹಾಗಾದ್ರೆ ಅವರು ಅಲ್ಲಿ ಫಿಶ್ ಫ್ರೈ ತಿಂದಿದ್ದಾರೆ. ಸೌತೆಕಾಯಿ, ಈರುಳ್ಳಿ ಎಲ್ಲ ಯಾವ ಜೊತೆ ಇರೋದು? ಫಿಶ್ ಅಂತ ಇದ್ದಾರೆ, ಅಲ್ಲಿ ಮೀನ್ ಅಂತ ಇದ್ದಾರೆ. ಜ್ಞಾಪಕ ಬರ್ತದೆ ನಮ್ಗೆ ಇಲ್ಲಿ ಮಾಂಸ ಇಲ್ಲ, ಅಲ್ಲ ಹಂಗೆ ಬೇಯ್ತಾ ಇದ್ರೆ ಹಿಂಗೆ ಎತ್ಕೊಂಡು ತಿಂತಾ ಇದ್ರೆ ಅಂತ ಅಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮೋಸೆಗೆ. ದೇವ್ರ ಮೇಲೆ ಗುರುಗುಡ್ತಾ ಇದ್ದಾರೆ, ಮೋಸೆ ಮೇಲೆ ಗುರುಗುಡ್ತಾ ಇದ್ದಾರೆ. ಆಗ ದೇವರು ಅಲ್ಲೆಲ್ಲೂಯ್ಯ ಕೊಡ್ತೀನಿ, 1 ಕಿಲೋಮೀಟರ್ ವರೆಗೂ ಕೊಡ್ತೀನಿ, 2 ಅಡಿ ಇರ್ತೈತಿ, ಎಷ್ಟು ಬೇಕಾದ್ರೆ 3 ದಿನ ಕೂಡಿಸ್ಕೊಂಡ್ರಂತೆ. ಎಷ್ಟು ದಿನ? ಚೆನ್ನಾಗಿ ತಿಂದು ಒಣಗಿಸ್ಕೊಂಡ್ರಂತೆ ಮಾಂಸನ. ಏನ್ ಬಂತು ಗೊತ್ತಾ? ಅಲ್ಲೆಲ್ಲೂಯ್ಯ 31ನೇ 34ನೇ ವಚನವರೆಗೂ ನೋಡ್ಕೊಳ್ಳಿ ಏನಿದೆ ಅಂತ. ರೋಗ ಬಂದು ಸತ್ರಂತೆ ಮಾಂಸ ತಿಂದು. ರೋಗ ಬಂದು ಏನಾದ್ರಂತೆ? ಪರೀಕ್ಷೆ ಮಾಡ್ತಾ ಇದ್ದಾನೆ ದೇವರು ಅವರಿಗೆ ಕೊಟ್ಟು. ಪರೀಕ್ಷೆ ಮಾಡ್ತಾನೆ ಊಟದಲ್ಲಿ ನಮ್ಮೆಲ್ಲರನ್ನು, ಆದಾಮ ಅವಳನ್ನ, ಇಸ್ರಾಯೇಲರನ್ನ ಪರೀಕ್ಷೆ ಮಾಡ್ದಂಗೆ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಕೇರ್ಫುಲ್. ಎಂತ ಮಟನ್, ಚಿಕನ್ ಇಲ್ಲಿ ತಿನ್ನು, ನಿಮ್ಮ ಮನೇಲಿ ದೇವರು ಕೊಡ್ತಾನೆ, ನಿನ್ನ ಬ್ಲೆಸ್ ಮಾಡಿದ್ದಾನೆ. ಹೊರಗಡೆ ತಿಂದು ಅನ್ಯದನ್ನ ತಿಂದು ನಿನ್ನನ್ನ ಕೆಡಿಸ್ಕೋಬೇಡ. 34ನೇ ಅಧ್ಯಾಯ ವಿಮೋಚನಾ ಕಂಡ ಬರ್ಕೊಳ್ಳಿ. ಎಕ್ಸೋಡಸ್ ಚಾಪ್ಟರ್ 32:6 ಬರ್ಕೊಳ್ಳಿ. 32:6 plus 8 plus 17 to 19. ವಿಮೋಚನಾ ಕಾಂಡ 32ನೇ ಅಧ್ಯಾಯ 6ನೇ ವಚನ, 8ನೇ ವಚನ, 17ರಿಂದ 19ನೇ ವಚನ. ಏನಿರ್ತದೆ ಗೊತ್ತಾ ಅಲ್ಲಿ? ಹಲ್ಲೆಲೂಯಾ. ಒಂದು ಬಂಗಾರದಲ್ಲಿ ಬಸವನನ್ನು ಮಾಡಿ
ಅದರ ಮುಂದೆ ಎಡೆಯನ್ನು ಹಾಕಿ ಕುಣಿದು ಕುಪ್ಪಳಿಸಿ ತಿಂದು ತೇಗಿ ಕುಣಿದ್ರಂತ. ಓದಮ್ಮ ವಾಕ್ಯ, ಓದಿ ಬ್ರದರ್. 34 ತಿನ್ನುವುದಕ್ಕೂ ಕುಣಿಯುವುದಕ್ಕೂ ಕುಡಿಯುವುದಕ್ಕೂ ಕೂತಿಕೊಂಡರು ಅಂತಿದೆ. 32:6 ಮೇಲೆ 10 ಕಮಾಂಡ್ಮೆಂಟ್ಸ್ ತಗೊಳ್ಳಕ್ಕೆ ಮೋಶೆ ಹೋಗಿದ್ದಾರೆ. ಇವ್ರು ಕೆಲವರು ಏನ್ ಮಾಡಿದ್ದಾರೆ? ವಿಗ್ರಹನ ಮಾಡ್ಕೊಂಡಿದ್ದಾರೆ, ಬಸವನ್ನ ಮಾಡ್ಕೊಂಡಿದ್ದಾರೆ, ಹಸುವನ್ನ ಮಾಡ್ಕೊಂಡಿದ್ದಾರೆ. ಅದೇ ದೇವ್ರು ಅಂತ ಇದ್ದಾರೆ. ಇದೇ ನಮ್ಮನ್ನ ಐಗುಪ್ತದಿಂದ ಕರ್ಕೊಂಡು ಬಂದಿದ್ದು ಅಂತ ಇದ್ದಾರೆ. ಬೇರೆ ಮಾಡ್ಕೊಂಡು ಅದ್ರ ಮುಂದೆ ಏನ್ ಮಾಡ್ತಾ ಇದ್ದಾರೆ? ಇವರು ಎಡೆ ಹಾಕ್ತಾ ಇದ್ದಾರೆ, ಅದ್ರ ಮುಂದೆ ಕುಣಿತಾ ಇದ್ದಾರೆ, ತಿಂತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಹೌದಾ? ನಾನು ಮೊದಲು ಯಾಕೆ ಕುಣಿತಾ ಇದ್ದಿದ್ದು ಗೊತ್ತಾಯ್ತು ಇವಾಗ. ಭಾನುವಾರ ಹೇಳಿ ನಾನು ನನ್ನ ಸಾಕ್ಷಿ. ಡ್ರಿಂಕ್ಸ್ ಮಾಡ್ತಾ ಇದ್ದೆ, ಮಾಂಸ ತಿಂತಾ ಇದ್ದೆ, ಪಾರ್ಟಿಗಳು ಅಟೆಂಡ್ ಮಾಡ್ತಾ ಇದ್ದೆ, ಕ್ಲಬ್, ಡಿಸ್ಕೋ, ಕ್ಯಾಬ್ರಿ, ಆಮ್ಲೆಟ್, ಫ್ರೈಡ್ ರೈಸು, ಕಬಾಬು, ಬಿಯರ್ ಕುಡಿದ ಮೇಲೆ ನಾನು ತಿಂತಾ ಇದ್ದೀನಿ. ಅದು ಯಾಕೆ ಕೊಟ್ಟಿದ್ದು ಹೇಳಿ ನನ್ಗ? ವಿಗ್ರಹ. ಹೇಳಿ ಎಲ್ಲಾರು ಇವಾಗ ಯಾಕೆ ತಿನ್ನಲ್ಲ, ಕುಡಿಯಲ್ಲ? ಇವನು ಕೆಲವು ಪಾಸ್ಟರ್ಸ್, ಕೆಲವು ಬ್ರದರ್ಸ್ ಹಂಗೆ ಇದ್ದಾರೆ. ಯಾಕೆ? ವಿಗ್ರಹ ಹಂಗೆ ಇದೆ. ವಿಗ್ರಹ ಕೊಡೋ ಬುದ್ಧಿ ಅದು. ನೋಡಿ, ಅವ್ರನ್ನ ತಿನ್ನೋದು ಕುಡಿಯೋದು ಮಾಡಿಸ್ತಾ ಇದೆ. ಕರೆಕ್ಟ್ ಇದೆಯಾ ವಾಕ್ಯ? ಕರೆಕ್ಟಾ? ಕರೆಕ್ಟ್ ಆಗಿದೆಯಾ ವಾಕ್ಯ? ವಾಕ್ಯಕ್ಕೆ ಮೆಸೇಜ್ಗೆ ಅದ್ರ ಮುಂದೆ ತಿಂದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. 6ನೇ 8ನೇ ವಚನ ಓದಿ. ಅದಕ್ಕೆ ಮಾಡಿದಂತೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹದ ಬಸವನನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡಬಿದ್ದು ಯಜ್ಞಗಳನ್ನು ಅರ್ಪಿಸಿ ಏನ್ ಮಾಡ್ತಾ ಇದ್ದಾರೆ? ಅಡ್ಡಬಿದ್ದು ಯಜ್ಞಗಳನ್ನು ಅರ್ಪಿಸಿ ಅವ್ರು ಬೇರೆ ಏನ್ ಮಾಡ್ತಾ ಇದ್ದಾರೆ? ಆ ಯಜ್ಞವನ್ನ ತಕೊಂಡು ತಿಂದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇಸ್ರಾಯೇಲ್ ಎಲ್ಲಿ ಬಿದ್ದೋದ್ರು? ಊಟದಲ್ಲಿ. ಸೊದೋಮ್ ಗೊಮೆರವರು, ಆದಾಮ ಅವ್ವ. ಇವಾಗ ನೀನು ನಾನೇ ಇರೋದು. ನಾವ್ ಎಚ್ಚರ ತಗೋಬೇಕು. ಇವನ್ನೆಲ್ಲ ಯಾಕೆ ಬರ್ಕೊಟ್ಟಿರೋದು ಗೊತ್ತಾ? ಓಲ್ಡ್ ಟೆಸ್ಟಿಮೆಂಟ್ ನಮ್ಮ ಕೈಗೆ ಹಳೆ ಒಡಂಬಡಿಕೆ ಯಾಕೆ ಕೊಟ್ಟಿದ್ದಾನೆ? ಇದನ್ನ ನೋಡಿ ಕಲ್ತ್ಕೊಂಡು ಜಾಗೃತಿ ಕಥೆಯಿಂದ ಇರೋಂತ. ಕೆಲವರು ಹಳೆ ಒಡಂಬಡಿಕೆ ಓದಲ್ಲ, ಓದಿಲ್ಲ ಅಂದ್ರೆ ಅವ್ರಿಗೆ ಹೊಸ ಒಡಂಬಡಿಕೆ ಅರ್ಥ ಆಗಲ್ಲ. 2 ಪಾರ್ಟ್ ಸೇರಿದ್ರೆ ಫುಲ್ ಬೈಬಲ್. ಹೊಸ ಒಡಂಬಡಿಕೆ ಮಕ್ಕಳು ಹಳೆ ಒಡಂಬಡಿಕೆ ಓದಲ್ಲ, ಹಳೆ ಒಡಂಬಡಿಕೆ ಇಸ್ರೇಲ್ರು ಹೊಸ ಒಡಂಬಡಿಕೆ ಮುಟ್ಟಲ್ಲ. ಅವ್ರು ಹಳೆ ಓದ್ಕೊಂಡು ಹೊಸ ಮುಟ್ಟಲ್ಲ ಅವ್ರು. ಹಲ್ಲೆಲೂಯಾ. ಓದಿ 17-19 ಓದಿ. 17-19 ಅದೇ ಏನ್ ಮಾಡ್ತಿದ್ರೆ ಅವ್ರಿಗೆ? ಬೆಳವಣಿಗೆ ಕೊಟ್ಟಿದ ತಕ್ಷಣ ಮಾಂಸನ ಉತ್ಸಾಹ ಬಂದ್ಬಿಟ್ಟು ನೋಡಿ, ಖುಷಿಯಾಗಿ ದೇವ್ರ ಮೇಲೆ ಸಂತೋಷ ಆಗೋದು. ಅದಕ್ಕಿಂತ ಮುಂಚೆ ದೇವ್ರನ್ನ ಮೋಸೆನ ಬೈಕೊಡ್ರು. 4, 5, 6, 7ನೇ ವರ್ಷದಲ್ಲಿ ಅದೇ ಇದೆ. ಆಮೇಲೆ ಆ ಶಬ್ದವನ್ನು ಯೆಹೋಶುವನ ಆ ಶಬ್ದವನ್ನು ಕೇಳಿ ಪಾಳೆಯದ ಕಡೆಯಿಂದ ಯುದ್ಧ ಧ್ವನಿ ಕೇಳಿಸುತ್ತದೆ ಎಂದು ಮೋಶೆಗೆ ಹೇಳಿದನು. ಅದಕ್ಕೆ ಅವನು, ನನಗೆ ಕೇಳಿಸುವುದು ಜಯ ಧ್ವನಿಯೂ ಅಲ್ಲ, ಅಪಜಯ ಧ್ವನಿಯೂ ಅಲ್ಲ, ಉತ್ಸಾಹ ಧ್ವನಿಯೇ. ಉತ್ಸಾಹ ಧ್ವನಿ. ಇವತ್ತು ಪಾಸ್ಟರ್ಗಳು ಪುಲ್ಪಿಟ್ ಮೇಲೆ ಕುಡಿಯೋದು ಉತ್ಸಾಹ ಧ್ವನಿ. ತಿನ್ನುವುದಕ್ಕೂ ಕುಡಿಯೋದಕ್ಕೂ ಕೂತುಕೊಂಡಿರೋದು ಫಸ್ಟ್ ವಾಕ್ಯ ಓದ್ತಿರಲ್ವಾ? ನೋಡು, ಎಂಟರ್ಟೈನ್ಮೆಂಟ್. ಪುಲ್ಪಿಟ್ ಮೇಲೆ ಡ್ಯಾನ್ಸ್ ಆಡೋದು, ಅಲ್ಲಿರೋ ವಿಶ್ವಾಸಿಗಳೆಲ್ಲ ಕರ್ಸ್ಕೊಳ್ಳೋದು ಡ್ಯಾನ್ಸ್ಗೆ. ಸರಿ, ನಮ್ಮ ಗ್ರೂಪ್ ಅಲ್ಲಿ ಹಾಕಿದ್ದಾರೆ ನಮಗೆ 1 year ಬ್ಯಾಕ್ ಮೆಸೇಜ್ ಅಂತ. ಅದಕ್ಕಿಂತ ಮುಂಚೆ ಆಗಿದೆ. ಕುಣಿದು ಕುಪ್ಪಳಿಸೋದು ಎಂಜೆ. ಇದು ಮೋಸೆ ಯೆಹೋಶುವ ಹೇಳ್ತಾನೆ, ಏನೋ ಯುದ್ಧ ಧ್ವನಿ ಕೇಳಿಸ್ತದೆ, ಜಯ ಧ್ವನಿ ಅಂದ್ರೆ ಅಲ್ಲ. ಉತ್ಸಾಹ ಧ್ವನಿನೂ ಅಪಜಯನೂ ಅಲ್ಲ, ಉತ್ಸಾಹ ಧ್ವನಿನೂ ಅಲ್ಲ, ಯುದ್ಧ ಧ್ವನಿನೂ ಅಲ್ಲ. ಸಂಭ್ರಮ ಪಡೋ ಸಮಯ ಅಲ್ಲ ಇದು. ಬೇಡೋ ಸಮಯ, ಪಾಪ ಮಾಡಿರೋ ಸಮಯ, ದೇವರನ್ನ ಬೇಡೋ ಸಮಯ, ಆತ್ಮಗಳನ್ನ ಸಂಪಾದಿಸೋ ಸಮಯ, ದೇವರಿಗಾಗಿ ಕೊಂಡ್ಕೊಳ್ಳೋ ಸಮಯ, ಆತ್ಮಗಳನ್ನ ಸೇವೆ ಮಾಡೋ ಸಮಯ, ಆತ್ಮಕ್ಕಾಗಿ ₹1 ಇದ್ರೆ ₹5 ಮಾಡೋ ಸಮಯ, ₹5 ಇದ್ರೆ ₹10 ಸಂಪಾದನೆ ಸಮಯ. ₹1 ಕೊಟ್ಟವ್ರು ಮುಚ್ಚಿಕ್ ಬಿಟ್ಟ, ₹2 ಕೊಟ್ಟವ್ರು ₹5 ಮಾಡಿದ, ₹5 ಕೊಟ್ಟವ್ರು ₹10 ಮಾಡಿದ. ಒಳ್ಳೆ ಹಾಲಲ್ಲ, ₹1 ಹಂಗೆ ಮುಚ್ಚಿಟ್ಟವನು ಏನಂದ? ಕೆಟ್ಟ ಹಾಲು ನೀನು ತಿನ್ಕೊಂಡು ಕುಡ್ಕೊಂಡು ಆರಾಮಾಗಿದ್ದ. ಏನಂತ ಹೇಳ್ತಾ ಇದ್ದಾನೆ ಯೆಹೋಶುವನು ಮೋಸೆಗೆ? ಮೋಸೆ ಏನಂತ ಹೇಳ್ತಾ ಇದ್ದಾನೆ? ಅದು ಸಂಭ್ರಮ ಧ್ವನಿ, ಉತ್ಸಾಹ ಧ್ವನಿ. ತಿಂದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ.
ತಿಂದು ಕುಡಿದ್ರೆ ಬರೋದೇ ಡ್ಯಾನ್ಸ್ ಆಡೋಕೆ ಬಿಡ್ತೀನಿ. ಸಾರಿ, ಒಂದು ಬಸ್ಸಲ್ಲಿ ಮದುವೆಗೆ ಹೋದೆ, ಕ್ರಿಶ್ಚಿಯನ್ ಹೊರಗಡೆ ಹತ್ತಿದ್ರು. ಅವರು ರಿಲೇಷನ್ ಡ್ಯಾನ್ಸ್ ಆಡ್ಕೊಂಡು ನಮ್ಮ ದೇವ್ರ ಮಕ್ಳು ನಿಂತ್ಕೊಂಡ್ರು ಅವ್ರ ಜೊತೆ ಕುಣಿಯಾಕ. ಬರೋವಾಗೂ ಕುಡಿದು ಹೋಗೋವಾಗೂ ಕುಡಿದು. ತಪ್ಪಾಗಿ ತಿಳ್ಕೊಬೇಡಿ, ಒಂದು ಮಾತು ಹೇಳ್ತೀನಿ, ನಮ್ಮ ದೇವ್ರ ಮಕ್ಕಳು ಕೂಡ ಹೋಗ್ತಾರೆ ಬೀಚ್ಗೆ, ಬೇಲಂಗಣಿಗೆ. ಮೇನ್ ಮುಕ್ಕಾಲು ಜನ ಬಂದು ತಿಂದು ಕುಡಿಯೋದಕ್ಕೆ. ಅಲ್ಲೆಲ್ಲ ಬಾಟ್ಲಿಗೆ ಬಿದ್ದಿರ್ತೈತೆ ಆ ಬೀಚಲ್ಲಿ. ಬರ್ತಾನು ಹೋಗ್ತಾನು, ಅದಕ್ಕೋಸ್ಕರನೇ ಹೋಗ್ತಾರೆ. ಅವ್ರ ಗತಿ ಎಲ್ಲ ಹೋಗ್ತಾರ ಅವರು. ನೀವು ಇವತ್ತು ಹಿಂಗಿದ್ದೀರ, ನಾಳೆ ಹೆಂಗಿರ್ತೀರ ಹೇಳಿ? ಇವತ್ತು ಈ ವಾಕ್ಯ ಕೇಳ್ತಾ ಇದ್ದೀರಾ. ಯಾಕೆ ಇಂಥ ಮೆಸೇಜ್ಗಳು ಈ ದಿನಗಳಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಕೇಳ್ಬಿಟ್ಟು ತಗೊಬಂದು ಕೊಡ್ತಾ ಇದ್ದೀನಿ. ಎನಿ ಟೈಮ್ ಯವನಸ್ಥನೇ, ಯವನಸ್ಥಲೇ, ದೇವಸೇವಕಿ, ದೇವಸೇವಕನೇ, ಸಹೋದರ ಸಹೋದರಿ, ಹುಷಾರ್. ಇದ್ದೋಗ್ತೀಯ ಊಟದಲ್ಲಿ, ತಿನ್ನೋದ್ರಲ್ಲಿ, ಕುಡಿಯೋದ್ರಲ್ಲಿ ಮನುಷ್ಯ ಫೇಲ್ ಆಗಿದೆ. ಕೊಟ್ಟಲ್ಲ ನಿಮ್ಗೆ ಎಲ್ಲರ ಬಗ್ಗೆ. ಈಗಿರೋರು ಹಂಗೆ ಇದ್ದಾರೆ, ಕ್ರಿಶ್ಚಿಯನ್ಸು ಹಂಗೆ ಇದ್ದಾರೆ. ಪ್ಲೀಸ್ ನೀವು ಸಪರೇಟ್ ಆಗಿ ಕಣ್ಮುಚ್ಚಿ ಮೇಲೆ ಎದ್ದಿದ್ದು. Hallelujah. Amen. Hallelujah. Amen. Thank you, Jesus. 3 ದಿನ ಜನಗಳು ನಿನ್ನ ಹತ್ರ ಬಂದ್ರಪ್ಪ, ಅವ್ರು 3 ದಿನ ಹಸಿವಾಗಿಲ್ಲ. 3 ದಿನ ಆದ್ಮೇಲೆ ನೀನು 5 ರೊಟ್ಟಿ 2 ಮೀನುಗಳನ್ನ ಆಶೀರ್ವಾದ ಮಾಡಿ ಕೊಡ್ತೀಯಲ್ಲ, ಅವ್ರು ಸುಸ್ತಾಗಿ ಬಿದ್ದು ಹೋಗ್ತಾರೆ. 40 ದಿನ ಉಪವಾಸ ಮಾಡಿದೆ ಒಡೆಯ, ನಿನ್ಗೆ ಹಸಿವೆ ಆಗ್ಲಿಲ್ಲ. 40 ದಿನ ಆದ್ಮೇಲೆ ಹಸಿವಾಯಿತು. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯ ಬದುಕುವವನಾಗಿದ್ದಾನೆ. ರೊಟ್ಟಿ ತಿಂದ ಮಾತ್ರದಿಂದ ಬದುಕಲ್ಲ. ಒಬ್ಬೊಬ್ಬರನ್ನ ಮುಟ್ಟಿ ಆಶೀರ್ವದಿಸಿ ಬಂದಿರು. ಯೂಟ್ಯೂಬ್ ಅಲ್ಲಿ ಕೇಳು, ಯಾರೊಬ್ಬರು ನಮ್ಮ ಸಹೋದರ ಸಹೋದರಿಗಳಲ್ಲಿ ಊಟದಲ್ಲಿ ಪಾನೀಯಗಳಲ್ಲಿ ಬಿದ್ದು ಹೋಗಬಾರ್ದು, ಪಾಪ ಮಾಡಬಾರ್ದು ರಾಜ, ನಿನ್ನನ್ನು ರೇಗಿಸಬಾರ್ದು ರಾಜ. ಆಶೀರ್ವದಿಸಿ ಕರ್ತನ ಭೋಜನದಲ್ಲಿ ಹೊಟ್ಟೆಲೆ ದೇವರು ಅತಿ ಮಾಂಸಭಕ್ಷದ ಬಗ್ಗೆ ಮಾತಾಡ್ತಾರೆ. ಊಟದಲ್ಲಿ ಪರೀಕ್ಷೆ ಇಟ್ಟಿರ್ತೀಯ ರಾಜ, ಪ್ರಾರ್ಥನೆ ವಾಕ್ಯ ಅನ್ಬೇಕಂತ ಹೇಳ್ಕೊಂಡೆ ರಾಜ. ಹಲ್ಲೆಲೂಯಾ. ಆಶೀರ್ವದಿಸಿ, ಬಲಪಡಿಸಿ, ಮುನ್ನಡೆಸಿ, ಯೇಸುವಿನ ನಾಮದಲ್ಲಿ. ಆಮೆನ್.